ಪೊಲೀಸ್ ಇಲಾಖೆ ಹೇಳ್ತಾ ಇದೆ ಕಂಪ್ಲೇಂಟ್ ತಲೆ ಮರ್ಸ್ಕೊಂತಾರಂತೆ. ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಈ ಕೇಸನ್ನ ಮುಚ್ಚಾಕಕ್ಕೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಆಮೇಲೆ ಸ್ಟೆಲಿಂಗ್ ನೀವೇ ಇನ್ವೆಸ್ಟಿಗೇಷನ್ ಮಾಡಿ ದಿಕ್ ತಪ್ಪಿಸಿದ್ರೆ FIR ಮಾಡ್ತೀವಿ ಅಂತ. ನೀವು ನಿಯತ್ತಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಂತ ಜನರಿಗೆ ಅನ್ನಿಸ್ತಾ ಇಲ್ಲ. ಆರೋಪಿಗಳ ಪರವಾಗಿ ಲಂಚ ಇಸ್ಕೊಂಡಿದ್ದೀರಾ. ಆ ಲಂಚದ ವಾಸನೆ ಪೊಲೀಸ್ ಇಲಾಖೆಯಲ್ಲಿ ಬರ್ತಾ ಇದೆ. SP ಮೇಲೆ ಸಂಬಂಧಪಟ್ಟಂತ PSI ಮೇಲೆ CBI ತನಿಖೆ ಮಾಡಿಸ್ಬೇಕು ಅಂತ ನಾವು ಅನ್ಕೊಂತ ಇದ್ದೀವಿ. ನಮಸ್ಕಾರ ಸ್ನೇಹಿತರೆ. ಧರ್ಮಸ್ಥಳದ ಈ ಹತ್ಯಾಕಾಂಡ, ಒಬ್ಬ ವ್ಯಕ್ತಿ ತಾನೇ ಸ್ವತಃ ಸಾವಿರಾರು ಹೆಣ್ಣು ಮಕ್ಕಳ ಶವಗಳನ್ನ ಅತ್ಯಾಚಾರ ಆಗಿರುವಂತ ನಾನೇ ಊತಾಕಿದ್ದೀನಿ ಅಂತ ಮುಂದೆ ಬಂದು ಕಂಪ್ಲೇಂಟ್ ಕೊಟ್ಟು FIR ಆಗಿ ಕೋರ್ಟಲ್ಲಿ ಸ್ವಾಯಿಚ್ಛ ಹೇಳಿಕೆ ಆಗಿ ಸುಮ್ಮನೆ ಕೂತಿರುವಂತ ಪೊಲೀಸ್ ಇಲಾಖೆ, SIT ಪೊಲೀಸರು ಹೇಳಿದ್ರೆ ಸಿದ್ದರಾಮಯ್ಯ ಮಾಡ್ತಾರಂತೆ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಒಬ್ಬ ನಿವೃತ್ತ ಸುಪ್ರೀಂ ಕೋರ್ಟಿನ ಜಸ್ಟಿಸ್ ಗೋಪಾಲ್ ಗೌಡ್ರು, ಹಿಂದುಳಿದ ಆಯೋಗ ಬ್ಯಾಕ್ವರ್ಡ್ ಕಮಿಷನ್ ಅಧ್ಯಕ್ಷರಾದಂತಹ CS ದ್ವಾರಕನಾಥ್ ಅವರು, ಇನ್ನು ಹಲವಾರು ನೂರಾರು ವಕೀಲರು ಹೋಗಿ CM ಅವ್ರನ್ನ ಭೇಟಿ ಮಾಡಿ ಪಬ್ಲಿಕ್ ಭಯ ಬಿದ್ದಿದ್ದಾರೆ. ಧರ್ಮಸ್ಥಳ ಅಂದ್ರೆ ಬೆಚ್ಚಿ ಬೀಳ್ತಾ ಇದ್ದಾರೆ. ನೂರಾರು ನಾವ್ಯಾರೂ ಹೇಳಿಲ್ಲ, ನಾವ್ಯಾರೂ ಹುಟ್ಟಿಸ್ಕೊಂಡಿರಲಿಲ್ಲ. ಇಲ್ಲಿ ಒಬ್ಬ SP ಹೇಳ್ತಾ ಇದ್ದಾನೆ, ಮಂಗಳೂರು SP ಹೇಳ್ತಾವನೆ, ನಾವೇ ಹೇಳ್ಕೊಂತ ಇದ್ರಿ. ಈ SPಗೆ ಬುದ್ಧಿ ಇದೆಯಲ್ಲ ನನಗೆ ಗೊತ್ತಿಲ್ಲ. IPS ಯಾರು ಕೊಟ್ರು ಅದು ಕೂಡ ನಂಗೆ ಡೌಟ್ ಆಗ್ತಾ ಇದೆ. ಕಾರಣ ಯಾಕೆ ಅಂತಂದ್ರೆ ಈತ ಹೇಳ್ತಾ ಇದ್ದ ನಾವು ಹುಟ್ಟಿಸ್ಕೊಂತ ಇದ್ದೆ. ನಾವ್ಯಾಕೆ ಹುಟ್ಟಿಸ್ಕೊಳೋಣ ಅಲ್ರಿ SP? ಇಲ್ಲಿ ನೋಡ್ರೆ ಸಿದ್ದರಾಮಯ್ಯ ಪೊಲೀಸ್ ಅವ್ರು ಹೇಳಿದ್ರೆ SIT ಮಾಡ್ತಾರಂತೆ. ಈ ಪ್ರಶ್ನೆ ಏನಪ್ಪಾ ಅಂತಂದ್ರೆ, CM ಸೀಟಲ್ಲಿ ಕೂತಿರೋದು ಸಿದ್ದರಾಮಯ್ಯನ ಪೊಲೀಸ್ ಅವರ ಅನ್ನೋದು ನಮಗೆ ಡೌಟ್ ಆಗ್ತಾ ಇದೆ. ಒಂದು. ಎರಡನೇದು, ಇಲ್ಲೊಬ್ಬ SP ಮಂಗಳೂರು SP ಹೇಳ್ತಾನೆ ನಾವೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಂತೆ, ನಾವೇ ಹುಟ್ಟಿಸ್ಕೊಂತ ಇದೀವಂತೆ. ನಾವ್ಯಾರು ಹುಟ್ಟಿಸಿಲ್ಲ SP, ಸಾಕ್ಷಿನ ನಾವ್ಯಾರು ಹುಟ್ಟಿಸಿಲ್ಲ. ಚಿನ್ನಪ್ಪ ಅಲಿಯಾಸ್ ಭೀಮಾ ಏನಂತ ನೀವು ಕರ್ಕ ಬಂದಿದ್ದಾನೆ, ಆತ ಸ್ವ ಇಚ್ಛೆಯಿಂದ ಹೇಳಿರೋ ಅಂತ ಸ್ಟೇಟ್ಮೆಂಟ್. ಆಮೇಲೆ ಬರೀ ಹೇಳಿಲ್ಲ, ಅವನು ವಕೀಲರ ಮುಖಾಂತರ ಕಂಪ್ಲೇಂಟ್ ಫೈಲ್ ಮಾಡ್ತಾನೆ. ನಿಮ್ಮ ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ ಅವರು ವೆರಿಫೈ ಮಾಡ್ತಾರೆ. ತದನಂತರ FIR ಆಗುತ್ತೆ. ಮ್ಯಾಜಿಸ್ಟ್ರೇಟ್ ಮುಂದೆ, ಫಸ್ಟ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ಆಗುತ್ತೆ. ಈಗ CM ಸಿದ್ದರಾಮಯ್ಯ ಹೇಳ್ತಾನೆ ಪೊಲೀಸರು ಹೇಳಿದ್ರೆ SIT ಮಾಡ್ತಾರೆ. ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನ ಅಥವಾ ಪೊಲೀಸರ? ಇದು ಯಕ್ಷ ಪ್ರಶ್ನೆ. ಒಂದು. ಎರಡನೇದು, ಆ ವ್ಯಕ್ತಿ ಒಂದು ಶವದ ಬುರ್ಡೆಯನ್ನು ತಗೊಂಬಂದು ಕೊಟ್ಟು ಮಿಕ್ಕ ಶವಗಳನ್ನ ನಾನು ತೋರಿಸ್ತೀನಿ, ಎಕ್ಸಿಮೇಷನ್ ಮಾಡೋಣ ಅಂತ ಹೇಳಿದ್ರೆ, ಒಬ್ಬ SP ಒಬ್ಬ ಪೊಲೀಸರು ಕೋರ್ಟ್ಗೆ ಆ ಒಂದು ಪ್ರೈಮಫಿಷನ್ ಕೊಟ್ಟು ಕೋರ್ಟಿಂದ ಆದೇಶ ತಕ್ಷಣ ಎಕ್ಸಿಮೇಷನ್ ಮಾಡಕ್ಕೆ ಆದೇಶ ತಗೊಳದಂತಂದ್ರೆ, ಒಬ್ಬ SP ಹೇಳ್ತಾನೆ ಅವನು ಎಕ್ಸಿಮೇಷನ್ ಬಾಡಿ ಹೊರತಾರೆ ಓಡೋಗ್ಬಿಡ್ತಾನಂತೆ. ಈ ಅಪ್ಪ ಏನಾದ್ರು ಬ್ರೈನ್ ಮ್ಯಾಪಿಂಗ್ ಮಾಡಿದಾನ? ಅಪಾರ್ಟ್ ಫ್ರಮ್ ದಿಸ್, ಈ SP ಥ್ರೆಟ್ನಿಂಗ್ ಮಾಡ್ತಾ ಇದ್ದಾನೆ. ಆರೋಪಿಗಳ ಪರವಾಗಿ SP ಜನಗಳಿಗೆ ಥ್ರೆಟ್ನಿಂಗ್ ಮಾಡ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ ಅಂತಂದ್ರೆ, ಈ ಸ್ಟೆಲಿಂಗ್ ನಾನು ತೋರಿಸ್ತೀನಿ ಈಗ ವಿಡಿಯೋ. ಈ ಸ್ಟೆಲಿಂಗ್ ಏನ್ ಜನಗಳು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ಕೊಂಡ್ಬಿಟ್ರೆ ಯಾಕೆ ಮಾಡಬಾರ್ದು? ದೇಶದ ಸಂವಿಧಾನ ಹಕ್ಕು ಕೊಟ್ಟಿದೆ. SP ನೀವೇ ನಮಗೆ ಕೊಡ್ಬೇಕಾಗಿಲ್ಲ. ಅದನ್ನ ಮಾಡಿದ್ರೆ FIR ನೀನ್ ಮಾಡೋ, ನಿನ್ ಮೇಲೆ CBIಗೆ ನಾವು FIR ಮಾಡಿಸ್ತೀವಿ. We will get an FIR done on this SP and the police department who are supporting the so-called mafia. ನೀನು ಜನಗಳ ಮೇಲೆ ಧಮಕಿ ಕೊಟ್ರೆ, ನೀನ್ ಧಮಕಿ ಕೊಡ್ತಾ ಇದೀಯ ಅಂತ ನಿನ್ನ ಮೇಲೆ FIR ಮಾಡ್ಸಕ್ಕೆ CBI ಇದೆ, ವಕೀಲರಾಗಿ ನಾವಿದ್ದೀವಿ. ನಾವ್ಯಾರು ಸತ್ತೋಗಿಲ್ಲ. ಆಮೇಲೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಧಮಕಿ ಕೊಡ್ತಾ ಇದ್ದಾನೆ ಅಂದ್ರೆ ಈ ಮಾಫಿಯಾ ಎಷ್ಟು ಸ್ಟ್ರಾಂಗ್ ಆಗಿದೆ ಲೆಕ್ಕ ಹಾಕೊಳ್ಳಿ. ಒಬ್ಬ SP ಕೈಯಲ್ಲಿ ಇಷ್ಟು ದೊಡ್ಡ
ಕೇಳಿಸ್ಕೊಳ್ಳಿ ಫಸ್ಟ್ ಆ ವ್ಯಕ್ತಿ ಹೇಳೋದನ್ನ, ತದನಂತರ ನಾವು ಮಾತಾಡೋಣ. ಇನ್ಕ್ಲೂಡಿಂಗ್ ನಾವ್ಯಾರು ಕೂಡ ಏನೋ ನಾವು ವಿ ಶುಡ್ ನಾಟ್ ಇಲ್ಲ ಈಗ ಬರುತ್ತೆ ಒಂದ್ ಸೋಷಿಯಲ್ ಸೆಕೆಂಡ್. ಮೀಡಿಯಾದಲ್ಲಿ ಅವರೇ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಯಾವ ಪ್ರಕರಣದಲ್ಲಿ ಯಾರನ್ನ ಅರೆಸ್ಟ್ ಮಾಡಬೇಕು ಯಾರನ್ನ ಬಿಡಬೇಕಂತ ಹೇಳಿ ಅವರೇ ಡಿಸೈಡ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ತಾ ಇದ್ದಾರೆ. ತನಿಖೆಯನ್ನು ಪೊಲೀಸ್ ಇತ್ತೀಚೆಗೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಅವರೇ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಯಾವ ಪ್ರಕರಣದಲ್ಲಿ ಯಾರನ್ನ ಅರೆಸ್ಟ್ ಮಾಡಬೇಕು ಯಾರನ್ನ ಬಿಡಬೇಕಂತ ಹೇಳಿ ಅವರೇ ಡಿಸೈಡ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ತಾ ಇದ್ದಾರೆ. ತನಿಖೆಯನ್ನು ಪೊಲೀಸರು ಮಾಡ್ತಾರೆ, ಸಾಕ್ಷ್ಯಗಳ ಆಧಾರದ ಮೇಲೆ ಮಾಡ್ತಾರೆ. ಯಾರೇ ಆರೋಪಿತರ ಮೇಲೆ ಸಾಕ್ಷ್ಯ ಸಿಕ್ಕಿದ್ರೆ ಅವರನ್ನು ಅರೆಸ್ಟ್ ಮಾಡ್ತಾರೆ. ಯಾರೇ ಹತ್ರ ಸಾಕ್ಷ್ಯ ಸಿಕ್ಕಿದ್ರು ಪೊಲೀಸವ್ರಿಗೆ SP ಆಫೀಸ್ಗೆ ಬಂದು ಕೊಡ್ಬೋದಂತೆ. ಈಗ ಆ ಭೀಮಾ ಏನಿದಾನೆ ಸಾಕ್ಷಿ ಸಮೇತವಾಗಿ ಪೊಲೀಸ್ ಇಲಾಖೆಗೆ ನಾನೇ ಊತಿದ್ದೀನಿ ಅಂತ ಕಂಪ್ಲೇಂಟ್ ಕೊಟ್ಟು FIR ಆಗಿದೆ. ಆಮೇಲೆ ಅದನ್ನ ಐ ಥಿಂಕ್ ಎಸ್ಟಾಬ್ಲಿಷ್ ಮಾಡಕ್ಕೆ ಒಂದು ಹ್ಯೂಮನ್ ಸ್ಕೆಲಿಟನ್ ಕೂಡ ತಂದ್ಕೊಟ್ಟಿದ್ದಾನೆ. ಇದಕ್ಕಿಂತ ಇನ್ನೇನ್ ಸಾಕ್ಷಿ ಬೇಕು ಮಿಸ್ಟರ್ SP? ಇದಕ್ಕಿಂತ ಏನ್ ಸಾಕ್ಷಿ ಬೇಕು? ನೀವುಗಳು ಪ್ರಾಮಾಣಿಕವಾಗಿ ಆ ವ್ಯಕ್ತಿ ಕೊಟ್ಟಂತ ಸ್ಕೆಲಿಟನ್ ತಗೊಂಡು ಅವನು ನಾನು ಜಾಗಗಳನ್ನು ತೋರಿಸ್ತೀನಿ ಎಕ್ಸಿಬಿಷನ್ ಮಾಡಿ ಕೋರ್ಟ್ ಇಂದ ಅನುಮತಿ ಪಡೆದು ಅಂತಂದ್ರೆ, ಇಲ್ಲಿವರೆಗೂ ಕೋರ್ಟ್ಗೆ ನೀವು ಅಪ್ಲಿಕೇಶನ್ ಹಾಕಿಲ್ಲ, ಸೆಕ್ಯೂರಿಟಿ ಕೊಟ್ಟಿಲ್ಲ. ಯಾಕೆ SP ಉತ್ತರ ಕೊಡಬೇಕು? ಮಂಗಳೂರು SP ಯಾಕೆ ಅಲ್ಲಿರುವಂತ ಬಾಡಿನ ಎಕ್ಸಿಬಿಷನ್ ಮಾಡಿಲ್ಲ ಅಥವಾ ಹೊರಗಡೆ ತೆಗ್ದಿಲ್ಲ ಅಂತ ಕೇಳಿದ್ರೆ, ಆ ಬಾಡಿನ ತೆಗೆದ್ರೆ ಕಂಪ್ಲೇಂಟ್ ಓಡಾಗ್ತಾನಂತೆ, ತಲೆ ಮರ್ಸ್ಕೊಂತಾನಂತೆ. ಇಸ್ ಇಟ್ ಪಾಸಿಬಲ್? ಅಲ್ರಿ, ಆರೋಪ ಮಾಡ್ರೋನು, ಕೊಲೆ ಮಾಡ್ರೋನು, ಅತ್ಯಾಚಾರಿ ತಲೆ ಮರ್ಸ್ಕೊಳೋದನ್ನ ಕೇಳಿದೀವಿ. ಮೊದಲ ಬಾರಿ ಪೊಲೀಸ್ ಇಲಾಖೆ ಹೇಳ್ತಾ ಇದೆ ಕಂಪ್ಲೇಂಟ್ ತಲೆ ಮರ್ಸ್ಕೊಂತಾರಂತೆ. ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಈ ಕೇಸನ್ನ ಮುಚ್ಚಾಕಕ್ಕೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಆಮೇಲೆ ಇಸ್ ಟೆಲ್ಲಿಂಗ್ ನೀವೇ ಇನ್ವೆಸ್ಟಿಗೇಷನ್ ಮಾಡಿ ದಿಕ್ ತಪ್ಪಿಸಿದ್ರೆ FIR ಮಾಡ್ತೀವಿ ಅಂತ. ನೀವು ನಿಯತ್ತಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಂತ ಜನರಿಗೆ ಅನ್ನಿಸ್ತಾ ಇಲ್ಲ. ಆರೋಪಿಗಳ ಪರವಾಗಿ ಲಂಚ ಇಸ್ಕೊಂಡಿದ್ದೀರಾ. ಆ ಲಂಚದ ವಾಸನೆ ಪೊಲೀಸ್ ಇಲಾಖೆಯಲ್ಲಿ ಬರ್ತಾ ಇದೆ. SP ಮೇಲೆ ಸಂಬಂಧಪಟ್ಟಂತ PSI ಮೇಲೆ CBI ತನಿಖೆ ಮಾಡಿಸ್ಬೇಕು ಅಂತ ನಾವ್ ಅನ್ಕಂತ ಇದೀವಿ, ಜನ ಅನ್ಕಂತ ಇದೀರಿ. ನಿಮ್ ಕೈಯಲ್ಲಿ ಪೊಲೀಸ್ ಠಾಣೆ ಇದ್ಕೊಂಡು ನಿಮ್ಗನ್ಸುತ್ತೆ ನಾವು ತನಿಖೆಗೆ ಅಡ್ಡ ಬರ್ತಾ ಇದೀವಂತ. ತನಿಖೆಗೆ ಯಾಕೆ ಅಡ್ಡ ಬರೋಣ? ಅವ್ನ್ ಕೊಟ್ಟಿರೋ ಪ್ರೂಫ್ ಮೇಲೆ ಏನ್ ಮುಂದುವರೆದಿದ್ದೀರಾ? ಅವ್ನ್ ತಗೊಂಬಂದು ಕಂಪ್ಲೇಂಟ್ ಕೊಟ್ಟ, ಒಂದು ಬಾಡಿದು ಸ್ಕೆಲಿಟನ್ ಕೊಟ್ಟ, FIR ಆಯ್ತು. ಈಗ ಆರಾಮಾಗಿ ಕೂತ್ಕೊಂಡಿದ್ದೀರಾ ಸಾಕ್ಷಿ ನಾಶ ಮಾಡಕ್ಕೆ, ಆರೋಪಿಗಳು ಸಾಕ್ಷಿ ನಾಶ ಮಾಡ್ಲಿ ಅಂತ. ನೋಡ್ರಿ, ಪೊಲೀಸರು ಫೀಲ್ಡ್ ಗೆಲ್ದವ್ರೆ ಆರೋಪಿಗಳನ್ನ ಪ್ರೊಟೆಕ್ಟ್ ಮಾಡಕ್ಕೆ ಒಂದ್ ಹೆಜ್ಜೆ ಮುಂದೆ ಹೋಗಿಲ್ಲ. ಒಂದು ಬಾಡಿನ ಎಕ್ಸಿಬಿಷನ್ ಮಾಡಿಲ್ಲ, ಅಪ್ಲಿಕೇಶನ್ ಹಾಕಿಲ್ಲ ಕೋರ್ಟ್ಗೆ ಬಾಡಿ ಎಕ್ಸಿಬಿಷನ್ ಮಾಡಕ್ಕೆ. ಆಮೇಲೆ ಈ ವ್ಯಕ್ತಿ ಹೇಳ್ತಾನೆ ನೀವ್ ಯಾರು ತನಿಖೆ ಮಾಡಬೇಡಿ. ಯಾಕೆ ಮಾಡಬಾರ್ದು ಅಂದ್ರೆ ಸಾಕ್ಷಿ ನಾಶ ಮಾಡಕ್ಕೆ ಪೊಲೀಸರೇ ಹೆಲ್ಪ್ ಮಾಡ್ತಾವ್ರೆ ಅಂತ ಆಯ್ತು. ದ ಪೊಲೀಸ್ ಆರ್ ಟ್ರೈಯಿಂಗ್ ಟು ಹೆಲ್ಪ್. ಈ ವ್ಯಕ್ತಿ ಹೇಳ್ತಾನೆ ನೀವುಗಳು ತನಿಖೆ ಮಾಡಿ ದಿಕ್ ತಪ್ಪಿಸಿದ್ರೆ ಅದು ಕೂಡ ಅಪರಾಧ ಅಂತೆ. ಪೊಲೀಸರ ಕೈಯಲ್ಲಿ ಸಾಕ್ಷಿ ಎತ್ಕೊಂಡು ದಿಕ್ ತಪ್ಪಿಸಿದ್ರೆ ಅದು ಕೂಡ ಅಪರಾಧ. ಮಿಸ್ಟರ್ SP, ಮಂಗಳೂರು SP, ನೀವೇನಾದ್ರೂ ಆರೋಪಿಗಳ ಪರವಾಗಿ, ಅವರ ಪರವಾಗಿ ಇಫ್ ಯು ಡೋಂಟ್ ಟೇಕ್ ಎ ನ್ಯೂಟ್ರಲ್ ಸ್ಟ್ಯಾಂಡ್, ಕರ್ತವ್ಯ ಲೋಪ, ಕಮಿಷನ್, ಒಮಿಷನ್, ವಿ ಕ್ಯಾನ್ ಫೈಲ್ ಎ ಕೇಸ್ ಅಗೇನ್ಸ್ಟ್ ಯು. SP, ನೀವೇನ್ ಅನ್ಕೊಂಡಿದ್ದೀರಾ? ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಎದುರಿಸ್ತಾ ಇದೀರೇನ್ರಿ? ನಾವು ಸೋಷಿಯಲ್ ಮೀಡಿಯಲ್ಲಿ ಮಾತಾಡ್ತಾ ಇರೋದು ಇಟ್ಸ್ ಅ ಫ್ರೀಡಮ್ ಆಫ್ ಸ್ಪೀಚ್. ನಮ್ಮ ದೇಶದ ಸಂವಿಧಾನ ಕೊಟ್ಟಿರುವಂತ ತಾಕತ್ತು. ಆಮೇಲೆ ನೀವು ಕೆಲಸ ಮಾಡಿದ್ರೆ ನಿಮ್ಮನ್ನ ಹೊಗಳ್ತೀವಿ. ನೀವು ಕೆಲಸ ಮಾಡಿದಿರಾ, ಬಾಡಿನ ಎಕ್ಸಿಬಿಷನ್ ಮಾಡಿದಿರಾ, ಕೋರ್ಟ್ಗೆ ಅಪ್ಲಿಕೇಶನ್ ಹಾಕ್ದಿರಾ, SIT ಫಾರಂ ಮಾಡಿದಿರಾ ಸರ್ಕಾರ. ಇದೇ ರೀತಿ ಉಚ್ಚಾಟ ಮಾಡ್ತಾ ಇದ್ರೆ ಜನ ಸೋಷಿಯಲ್ ಮೀಡಿಯಾ ಬಿಟ್ಟು ಬೀದಿಗಿಳಿತಾರೆ. ದ ಡೇ ಇಸ್ ನಾಟ್ ಫಾರ್ SP. ಬೀದಿಗಿಳಿತಾರೆ. ಏನ FIR ಗೆಲ್ಲ ಭಯ ಬೀಳೋ ಜನನ? ಇಷ್ಟು ದೊಡ್ಡ ಹತ್ಯಾಕಾಂಡ ಆಗಿದೆ, FIR ಭಯ ಬೀಳ್ತೀವ? ನಿಮ್ಮ ಮೇಲೆ ಕರ್ತವ್ಯ ಲೋಪದ್ದು ಆರೋಪಿಗಳಿಗೆ ಸಪೋರ್ಟ್ ಮಾಡ್ತಾರಂತ ವಿಚಾರಕ್ಕೆ ವಿ ವಿಲ್ ಫೈಲ್ ಎ ಕಂಪ್ಲೇಂಟ್ ಟು CBI ಅಂಡ್ ED. ಪೊಲೀಸ್ ಇಲಾಖೆ ಪ್ರತಿ ತಿಂಗಳು ಕಳೆದ 20 ವರ್ಷದಿಂದ ಸಂಬಂಧಪಟ್ಟಂತ ಪೊಲೀಸರು ಲಂಚ ಇಸ್ಕೊಂಡ್ಬಂದಿದ್ದಾರೆ. ಸ್ವತಃ ವಿಕ್ಟಿಮ್ಸ್ ತಡೆಯವರು ಈಗ ಬಂದಿದ್ದಾನಲ್ಲ, ಅವನೇ ಹೇಳ್ತಾ ಇದ್ದಾನೆ
ನೋಡಿ, ಪೊಲೀಸ್ ಅವ್ರನ್ನ ಬಳಸ್ತಾ ಇದಾರೆ ಧಮ್ಕಿ ಹಾಕಕ್ಕೆ. ಕೇಳಿಸ್ಕೊಳ್ಳಿ ಈ ವ್ಯಕ್ತಿದು. ಇವರು ಮಂಗಳೂರು SP. ಮಾತಾಡ್ರಿ. ನೀವು ಜನಗಳ ಮೇಲೆ FIR ಮಾಡಿದ್ರೆ ನಿಮ್ಮ ಮೇಲೆ FIR ಮಾಡಕ್ಕೆ CBI ಇದೆ, ಲೋಕಾಯುಕ್ತ ಇದೆ, ED ಇದೆ, ಕೋರ್ಟ್ ಇದೆ. ಮಿಸ್ಟರ್ SP, ನಾವು ಅಲಿಗೇಷನ್ ಮಾಡ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಸ್ಟಿಸ್ ಗೋಪಾಲ್ ಗೌಡ್ರ ಹೊರಗಡೆ ಬಂದಿದ್ದಾರೆ. ಒಬ್ಬ ಜಡ್ಜ್ ಬೀದಿಗೆ ಬಂದಿದ್ದಾರೆ, ವಕೀಲರುಗಳು ಬೀದಿಗೆ ಬಂದಿದ್ದಾರೆ. ನೀವು ನೋಡಿದ್ರೆ ಇಲ್ಲಿ ಕಾಕಿ ಬಟ್ಟೆ ಹಾಕೊಂಡು ಯೂನಿಫಾರ್ಮ್ ಹಾಕೊಂಡು ಧಮ್ಕಿ ಹಾಕ್ತಾ ಇದ್ದೀರಾ. ಯಾರಿಗ್ರಿ ಧಮ್ಕಿ ಹಾಕೋದ್ ನೀವು? ಮಾಡ್ತಾರೆ. ಯಾರ ವಿರುದ್ಧ ಯಾರು ಸಾಕ್ಷಿ ಸಿಕ್ಕಿಲ್ಲ ಅಂದ್ರೆ ಅವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಆಗಲ್ಲ. ಮೈ ಡಿಯರ್, ಸಾಕ್ಷಿ ಸಿಕ್ಕಿದೆ. ಈಗ ಚಿನ್ನಪ್ಪ ತಂದ್ಕೊಟ್ರೋ ಬಾಡಿ ಸಾಕ್ಷಿ ಅಲ್ವಾ? ಚಿನ್ನಪ್ಪ ಈಗ ಬಾಡಿಗಳನ್ನ ಊತ ಹಾಕ್ತಾ ಇದ್ದೀನಿ, ಬನ್ನಿ ತೋರಿಸ್ತೀನಿ ಅಂತಂದ್ರೆ ಕೋರ್ಟ್ಗೆ ಯಾಕೆ ಅಪ್ಲಿಕೇಶನ್ ಹಾಕಿಲ್ಲ? ಮಿಸ್ಟರ್ IPS, ಮಂಗಳೂರು SP, ಕರ್ತವ್ಯ ಲೋಪ ಅಲ್ಲ ನಿಮ್ದು? ಈ ಆಲ್ರೆಡಿ ಸೌಜನ್ಯ ಕೇಸಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದಂತ ಡಾಕ್ಟರ್ ಆಡಮ್ ಮತ್ತೆ ರಶ್ಮಿ ಅವರ ವಿರುದ್ಧ CBI ಕಪ್ಪು ಪಟ್ಟಿ ತಯಾರು ಮಾಡಿ ಕಾನೂನು ಕ್ರಮ ಜರುಗಿಸಿ ಅಂತ CBI ಒಂದು ಸೀಕ್ರೆಟ್ ಪತ್ರ ಹಾಕಿದೆ. ಇಂಥ ಈ ಕೇಸಲ್ಲಿ ಒಂದು ಭಾಗವಾಗಿರುವಂತ ಸೌಜನ್ಯ ಕೇಸಲ್ಲಿ CBI ಪದೇ ಪದೇ ಹೇಳಿದೆ ತನ್ನ ಪತ್ರದ ಮೂಲಕ ಸ್ಟೇಟ್ ಗವರ್ಮೆಂಟ್ಗೆ, ನಿಮ್ಮ ಸ್ಟೇಟ್ ಗವರ್ಮೆಂಟ್ ಕೇಳಿ, ಸೌಜನ್ಯ ಕೇಸಲ್ಲಿ ಡಾಕ್ಟರ್ ರಶ್ಮಿ ಮತ್ತೆ ಡಾಕ್ಟರ್ ಆಡಮ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಹೆಂಗ ದಿಕ್ಕು ತಪ್ಪಿಸಿದ್ರು? ನಿಮ್ಮನ್ನ ಹೆಂಗ್ ನಂಬೇಕು ನಾವು? ಹೇಗ್ರಿ ನಂಬೇಕು ನಿಮ್ಮನ್ನ? ಹೌ ಶುಡ್ ವಿ ಬಿಲೀವ್? ಮಾತಾಡೀಗ. ಯಾರ ಹತ್ರ ಆದ್ರೂ ಯಾವ ಕೇಸಲ್ಲಾದ್ರೂ ಸಾಕ್ಷ್ಯ ಇದ್ರೆ ಪೊಲೀಸ್ ಸ್ಟೇಷನ್ಗೆ ಬರ್ರಿ, ನಾವು ಆ ಸಾಕ್ಷ್ಯವನ್ನು ಪರಿಗಣಿಸ್ತೀವಿ. ನೀವು ಯಾರನ್ನಾದ್ರೂ ಆರೋಪಿತರ ವಿರುದ್ಧ ಸಾಕ್ಷ್ಯ ಇದ್ರೂ ತೊಂದರೆ ಇಲ್ಲ, ಯಾರನ್ನಾದ್ರೂ ಪೊಲೀಸರು ಹಿಡಿಯುತ್ತಿದ್ದಾರೆ ಅಂತ ಅನ್ಸಿ ಅವ್ರು ಇನ್ನೋಸೆಂಟ್ ಅನ್ಸಿದ್ರೆ ಆ ಸಾಕ್ಷ್ಯ ಇದ್ರೂ ಕೂಡ ಪರವಾಗಿಲ್ಲ. ಪ್ರತಿ ಸಾಕ್ಷ್ಯವನ್ನು ಕೂಡ ಪೊಲೀಸರು ಯಾವಾಗಲೂ ಪರಿಗಣಿಸ್ತಾರೆ. ಮಿಸ್ಟರ್ SP, ಪ್ರತಿ ಸಾಕ್ಷಿನ ಪರಿಗಣಿಸಿ. ನೀವು ಮಾಡ್ತಾರ ಕೆಲಸನ ಜನ ಪರಿಗಣಿಸ್ತಾರೆ. ಪಬ್ಲಿಕ್ ಇಸ್ ವಾಚಿಂಗ್, ಪೀಪಲ್ ಆರ್ ವಾಚಿಂಗ್. ಅಡ್ವೊಕೇಟ್ಗಳು ವಾಚ್ ಮಾಡ್ತಾ ಇದಾರೆ, ಜಡ್ಜಸ್ ವಾಚ್ ಮಾಡ್ತಾ ಇದಾರೆ, ಜನ ವಾಚ್ ಮಾಡ್ತಾ ಇದಾರೆ. ಪೊಲೀಸರು ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರಾ ಅಥವಾ ಲಂಗು ಲಗಾಮ್ ಇಲ್ಲದೆ ದಿಕ್ಕು ತಪ್ಪಿಸ್ತಾ ಇದ್ದಾರಾ? ಪಬ್ಲಿಕ್ ಆರ್ ವಾಚಿಂಗ್. ನೀವೇನು ಅನ್ಕೊಂಡಿದ್ದೀರಾ? ನೀವ್ಯಾಕ್ರೆ ದಿಕ್ಕು ತಪ್ತೀರಾ? ನಾವು ಸೋಷಿಯಲ್ ಮೀಡಿಯಲ್ಲಿ ಮಾತಾಡಿದ್ರೆ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ. ವಿ ಹ್ಯಾವ್ ಎವ್ರಿ ರೈಟ್ ಟು ಕ್ವಶನ್ ಮಿಸ್ಟರ್ SP. ನೀವು ಮಾಡ್ತಾ ಇರೋಂತ ಈ ಇನ್ವೆಸ್ಟಿಗೇಷನ್ ನ ಕ್ವಶನ್ ಮಾಡಕ್ಕೆ ನಮ್ಗೆ ಅಧಿಕಾರ ಇದೆ. ನೀವ್ ಹೇಳಿದ ಮಾತು ಕೇಳಿಲ್ಲ ಅಂತಂದ್ರೆ ಕೋರ್ಟ್ಗೆ ಹಾಕ್ಬೋದು, ಕೋರ್ಟ್ ಕೇಳಿಲ್ಲ ಅಂದ್ರೆ CBI ಬರೀಬಹುದು, CBI ಕೇಳಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ಬರೀಬಹುದು, ಸುಪ್ರೀಂ ಕೋರ್ಟ್ ಅಲ್ಲಿ ಪೆಟಿಷನ್ ಫೈಲ್ ಮಾಡಬಹುದು, ನಿನ್ನನ್ನ ಪಾರ್ಟಿ ಮಾಡಬಹುದು. ವಿ ಕ್ಯಾನ್ ಹೋಲ್ಡ್ ಯು ಅಕೌಂಟಬಲ್ SP. ವಾಟ್ ಯು ಥಿಂಕ್? ಏನ್ ದೇಶದಲ್ಲಿ ಸಂವಿಧಾನ ಇಲ್ವಾ? ಕೋರ್ಟ್ ಇಲ್ವಾ? ಏನ್ ನಮ್ಗೇನ್ ಗೊತ್ತಿಲ್ವಾ? ಏನ್ FIR ನೀನ್ ಮಾಡ್ಬಿಟ್ರೆ ನಿನ್ ಮೇಲೆ FIR ನಾವು ಮಾಡಿಸ್ತೀವಿ. ಅಕಸ್ಮಾತ್ ಈ ಕೇಸಲ್ಲಿ ತಾವು ಸೌಜನ್ಯ ಕೇಸಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ದಂಗೆ ದಿಕ್ಕು ತಪ್ಪಿಸಕ್ಕೆ ಪೋಸ್ಟ್ ಮಾರ್ಟಮ್ ಡಾಕ್ಟರ್ ಆಡಮ್ ರಶ್ಮಿ ಮಾಡಿದ್ರಲ್ಲ, ನಾನ್ ಬರ್ದಿಲ್ಲ ಪತ್ರ, CBI ಪತ್ರ ಬರ್ದಿದೆ ಸ್ಟೇಟ್ ಗವರ್ಮೆಂಟ್ಗೆ. ಇವರಿಬ್ರು ಪೋಸ್ಟ್ ಮಾರ್ಟಮ್ ಅನ್ನ ನೆಟ್ಟಿಗೆ ಮಾಡ್ದಿರಾ, ಪೋಸ್ಟ್ ಮಾರ್ಟಮ್ ವಿಡಿಯೋಗ್ರಫಿ ಮಾಡ್ದಿರಾ, ದಿಕ್ಕು ತಪ್ಪಿಸೋದ್ರು ಅಂತ CBI ಬರ್ದಿದೆ. ಮಿಸ್ಟರ್ SP, ಈ ರೀತಿ ವಿಡಿಯೋ ಮಾಡಕ್ ಬಿಟ್ರೆ ಯಾರು ಎದುರ್ಕೊಳಲ್ಲ. ಓಕೆ, ಆಮೇಲೆ ಈಗ ನಾವೇನ್ ಸಾಕ್ಷಿ ಕೊಡ್ಬೇಕಾಗಿಲ್ಲ, ಬೇಜಾನ್ ಸಾಕ್ಷಿ ಇದೆ, ನಿನಗ್ ಮಾತ್ರ ಕೊಡಲ್ಲ. ಯಾಕೆ ಅಂತಂದ್ರೆ ಈಗ ಮಾಡ್ತಾ ಇರೋ ವಿಡಿಯೋ ನೋಡಿದ್ರೆ ವಿ ಡೋಂಟ್ ಬಿಲೀವ್ ಯು. ನಮ್ಮ ಹತ್ರ ಇದೆ, ಕೊಡಲ್ಲ. ಸುಪ್ರೀಂ ಕೋರ್ಟ್ ಕೊಡ್ತೀವಿ, SIT ಫಾರಂ ಮಾಡಿಸ್ತೀವಿ, ಆ ಜಾಗದಿಂದ ನಿನ್ನ ಕಿತ್ತಿ ಬಿಸಾಕ್ಸ್ತೀವಿ. ವಿ ಹ್ಯಾವ್ ಎವ್ರಿ ರೈಟ್ ಟು ರಿಮೂವ್ ಯು ಫ್ರಮ್ ದಟ್ ಪೊಸಿಷನ್. ಒಂದು ಸಣ್ಣ ಡೌಟ್ ಬರ್ಲಿ, ನೀನ್ ಆ ಜಾಗದಲ್ಲಿ ಕೆಲಸನೇ ಮಾಡಲ್ಲ. ನಿನಗೆ ದಣಿಗಳ ಆಶೀರ್ವಾದ ಇರ್ಲಿ, ಕರ್ನಾಟಕದಲ್ಲಿ ಯಾವುದೇ ಮಿನಿಸ್ಟರ್ ನಿನಗೆ ಬ್ಯಾಕ್ ಗ್ರೌಂಡರ್ ಇರ್ಲಿ, ಐ ವಿಲ್ ಎನ್ಶ್ಯೂರ್ ಯು ಆರ್ ನಾಟ್ ಇನ್ ದಟ್ ಪ್ಲೇಸ್. ಯಾರಿಗೆ ಧಮಕಿ ಆಗ್ತೀಯಪ್ಪ ನೀನು? ಯು ಶುಡ್ ಅಪೀಲ್ ಟು ದ ಪೀಪಲ್. ಸಚ್ ಎ ಬಿಗ್. ನಿನ್ನ ಪೊಲೀಸರು 20 ವರ್ಷ ಧರ್ಮಸ್ಥಳದ ಪೊಲೀಸರು, ಬೆಳ್ತಂಗಡಿ ಪೊಲೀಸರು ಬೇವರ್ಸಿಗಳು ದುಡ್ಡು ಇಸ್ಕೊಂಡು ಇಷ್ಟು ದೊಡ್ಡ ಹತ್ಯಾಕಾಂಡ ಆಗಿದೆ, ಒಂದ್ FIR ಮಾಡಿಲ್ಲ. ಸೊ ಬೆನಿಫಿಟ್ ಆಫ್ ಡೌಟ್ ಪೊಲೀಸರ ಮೇಲೆ ಇದೆ. ಈಗ ಪೊಲೀಸರೇ ಕರ್ತವ್ಯ ನೆಟ್ಟಿಗೆ ಮಾಡಿಲ್ಲ. ಸಂಬಂಧಪಟ್ಟಂತ
ಏನೋ ಹೊಡ್ಕೊಲ್ಲ ಧರ್ಮಸ್ಥಳ ಮತ್ತೆ ಬೆಳ್ತಂಗಡಿ ಪೊಲೀಸರು ಕಳೆದ 25-30 ವರ್ಷದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಹೆಣಗಳ ಬಗ್ಗೆ FIR ಆಗಿದ್ಯಾ? ಯಾಕಾಗಿಲ್ಲ? ಯಾಕೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇಲ್ಲ? ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ದಯಾನಂದ್ ಹೇಳಿದೆ, ಹುಚ್ಚಾಟ ಆಡಬೇಡ, ಹುಚ್ಚಾಟ ಆಡಿದ್ರೆ ಯು ವಿಲ್ ಲೂಸ್ ಯುವರ್ ಪೊಸಿಷನ್ ಅಂತ. ಕರ್ಮ ರಿಟರ್ನ್ಡ್. ದಯಾನಂದ್ ಮನೆಗೆ ಹೋದ, ಜೊತೆನಲ್ಲಿ 4 ಜನ ಕರ್ಕೊಂಡೋದ. RCB ಕಾಲ್ ತುಳಿತದಲ್ಲಿ 5 ಜನ 3 ಜನ IPS, ಒಬ್ಬ ACP, ಒಬ್ಬ ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್, ಮನೆಗೆ ಹೋದ SP. ನಾಪ್ಕ ಇರ್ಲಿ, ದಬ್ಬಾಳಿಕೆ, ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಧಮ್ಕಿ, ಇಟ್ ಡಸಂಟ್ ವರ್ಕೌಟ್. ಈ ಡೆಮೋಕ್ರಸಿನಲ್ಲಿ ವರ್ಕೌಟ್ ಆಗಲ್ಲ. ಅದೆಲ್ಲಾದ್ರೂ ಹಳ್ಳಿ ಕಡೆನೋ, ದಿಕ್ಕು ದೆಸೆ ಇಲ್ದವ್ರ ಕಡೆನೋ, ಯಾರು ಓದಿಲ್ಲ, ಯಾರಿಗೆ ಸಂವಿಧಾನ ಗೊತ್ತಿಲ್ಲ, ಅವ್ರಿಗೆ ಬೇಕಾದ್ರೆ ಪ್ರೆಷರ್ ಹಾಕಿ. ಯು ಶುಡ್ ವರ್ಕ್ ಇನ್ ದ ಕಾನ್ಫಿಡೆನ್ಸ್ ಆಫ್ ದ ಪಬ್ಲಿಕ್. ಪಬ್ಲಿಕ್ ಅನ್ನ ಕಾನ್ಫಿಡೆನ್ಸ್ ತಗೊಂಡು ಕೆಲಸ ಮಾಡಬೇಕಾದಂತ SP ಪಬ್ಲಿಕ್ ಗೆ ಧಮ್ಕಿ, ಯಾರಾದ್ರೂ ವಿಡಿಯೋ ಮಾಡಿದ್ರೆ FIR ಮಾಡು, ನಿನ್ ಮೇಲೆ FIR ಮಾಡಿಸ್ತೀವಿ. ಐ ವಿಲ್ ಎನ್ಶ್ಯೂರ್ ಯು ವಿಲ್ ನಾಟ್ ಸಿಟ್ ಇನ್ ದಟ್ ಪೊಸಿಷನ್. ನೀನ್ ಆ ಜಾಗದಲ್ಲೇ ಇರಲ್ಲ ನೀನ್ FIR ಮಾಡಕ್ಕೆ. ಪಬ್ಲಿಕ್ ಒಪಿನಿಯನ್, ಪಬ್ಲಿಕ್ ಫೀಲಿಂಗ್ಸ್ಗೆ ನೀವು ಅರ್ಥ ಮಾಡ್ಕೊಳಕ್ಕಾಗಿಲ್ಲ ಅಂದ್ರೆ ಯು ವಿಲ್ ನಾಟ್ ಇವನ್ ಸಿಟ್ ಇನ್ ದಟ್ ಪೊಸಿಷನ್. ಏನ್ ಸಿದ್ದರಾಮಯ್ಯ ಸಪೋರ್ಟಾ? CM ಸಪೋರ್ಟಾ? ವಿ ವಿಲ್ ರೈಟ್ ಟು CBI ಅಗೇನ್ಸ್ಟ್ ಯು. ನಿನ್ನ ಸರ್ವಿಸ್ ಕಾರ್ಡ್ ತಗೊಂಡ್ಬರ್ತೀವಿ. ಈ ಹತ್ಯಾಕಾಂಡದಲ್ಲಿ ನ್ಯಾಯ ಕೊಡೋದ್ ಬದಲು ಬೇರೆ ಏನೋ ಆರೋಪಿಗಳ ಜೊತೆ ಏನೋ ಕೈ ಜೋಡಿಸಿ ಈ ವ್ಯಕ್ತಿ ಮಾಡ್ತಾ ಇದ್ದಂತ ವಿ ವಿಲ್ ರೈಟ್ ಎ ಕಂಪ್ಲೇಂಟ್ ಟು CBI. ವಾಟ್ ಯು ಥಿಂಕ್? ನಿಮ್ಮೊಬ್ಬರಿಗೇನೋ ಏನೋ FIR ಮಾಡಕ್ ಬರೋದು? ನಾನ್ ಮಾಡಿಸ್ತೀನಿ. ಆ ಜಾಗದಲ್ಲೇ ನೀವಿರಲ್ಲ. ಪಬ್ಲಿಕ್ ಗೆ ನಾವು ಧಮಕಿ ಕೊಟ್ರೆ ವಾಟ್ ಯು ಥಿಂಕ್? ವಿ ಆರ್ ಫೂಲ್ಸ್ ಹಿಯರ್. ನಾವೇನ್ ಫೂಲ್ಸ್ ಏನ್ರಿ? ನಾನೇನು ಯಾವ್ದೋ ಓದ್ಕೊಂಬಂದು ದುಡ್ಡು ಖರ್ಚು ಮಾಡಿ ಗೆದ್ದು ಬಂದ್ರೆ MLA ಅನ್ಕೊಂಡಿದ್ದೀರಾ? ವಿ ಆರ್ ದ ಪೀಪಲ್, ಸಿಟಿಸನ್ ಆಫ್ ದಿಸ್ ನೇಷನ್. ಈ ದೇಶದ ನಾಗರಿಕರು. ಪ್ರಶ್ನೆ ಮಾಡೋ ಅಧಿಕಾರ ಇದೆ. ಸಂವಿಧಾನ ನಮ್ಗೆ ಅಧಿಕಾರ ಕೊಟ್ಟಿದೆ. ಫ್ರೀಡಮ್ ಆಫ್ ಸ್ಪೀಚ್ ಆರ್ಟಿಕಲ್ 19, ಆರ್ಟಿಕಲ್ 21. ದೇರ್ ಇಸ್ ಎ ರೈಟ್ ಟು ಲೈಫ್, ದೇರ್ ಇಸ್ ಎ ಫ್ರೀಡಮ್ ಆಫ್ ಸ್ಪೀಚ್. ನಮ್ಮ ಫ್ರೀಡಮ್ ಆಫ್ ಸ್ಪೀಚ್ ಅನ್ನ ಕಿತ್ತೋಣಕ್ ನೀವ್ಯಾರ್ರಿ? ನಿಮ್ಮ ಇನ್ವೆಸ್ಟಿಗೇಷನ್ ಅಡ್ಡ ಇಲ್ಲಿ ಬಂದಿದ್ದೀವಿ. ನಿಮ್ಗೆ ನಿಜವಾಗ್ಲೂ ಯೋಗ್ಯತೆ ಇದ್ರೆ ಒಂದು ಟೋಲ್ ಫ್ರೀ ನಂಬರ್ ಹಾಕಿ, ಯಾರ್ಯಾರ ಮನೆಯಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಜನ ಮಿಸ್ ಆಗಿದ್ರೆ ಮಾಹಿತಿ ಕೊಡಿ ಅಂತ ಒಂದು ಟೋಲ್ ಫ್ರೀ ನಂಬರ್ ಹಾಕ್ರಿ. ಯಾಕಾಗಿಲ್ಲ ಮಿಸ್ಟರ್ SP? ಯಾರು ಹೇಳ್ಕೊಟ್ರು ನಿಮ್ಗೆ ಧಮ್ಕಿ ಹಾಕಕ್ಕೆ? ನೀವೇನ್ ಅನ್ಕೊಂಡಿದ್ದೀರ? ಪೊಲೀಸ್ ಸ್ಟೇಟಾ? ರವಿ ಡಿ ಚಂಡನ್ ಅವ್ರನ್ನ ಕೇಳಿ, ಪೊಲೀಸ್ ಸ್ಟೇಟಾ ಪಬ್ಲಿಕ್ ಟೆಸ್ಟ್ ಏನೋ ಸಿಟಿಸನ್ ಸ್ಟೇಟಾ ಅಂತ? ಈ ದೇಶದಲ್ಲಿ ಸಂವಿಧಾನ ಬದುಕಿದೆ. ಮಿಸ್ಟರ್ ಅರುಣ್ ಕುಮಾರ್, ಗೊತ್ತಿಲ್ಲ ನಿಮ್ಮ ಹೆಸರು, ಅರುಣ್ ಕುಮಾರ್ ಅನ್ಕೊಂಡಿದ್ದೀನಿ. ಈ ಧಮ್ಕಿ ಎಲ್ಲ ಬೇಡ. ಓಕೆ, ಡೋಂಟ್ ಟ್ರೈ ಟು ಥ್ರೆಟನ್ ದ ಪಬ್ಲಿಕ್. ನೀವ್ FIR ಮಾಡಿದ್ರೆ ನಿಮ್ಮ ಮೇಲೆ, ನಿಮ್ಮ ಸರ್ವಿಸ್ ಅನ್ನ ಅರ್ಧ ತಿಂತೀನಿ. ಆಮೇಲೆ ನನಗೆ ಅರ್ಧ ತಿಂದ ಅಭ್ಯಾಸ ಇದೆ. ವಾಟ್ ಯು ಥಿಂಕ್? ಯು ಟ್ರೈಂಗ್ ಟು ಥ್ರೆಟನ್ ದ ಪಬ್ಲಿಕ್? ಮಾಡಪ್ಪ, ಹಂಗಾರೆ ಮಾಡು. ನಿನ್ನ CBI ಮುಖಾಂತರ ನಿನ್ನನ್ನು ಪ್ರಶ್ನೆ ಮಾಡ್ತೀವಿ. ಇಷ್ಟು ದೊಡ್ಡ ಎವಿಡೆನ್ಸ್ ಕೊಟ್ಟ ಮೇಲೆ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕಿ ಎಕ್ಸುಮೇಷನ್ಗೆ ಆದೇಶ ಯಾಕೆ ತಗೊಂಡಿಲ್ಲ ತಾವು? ಒಂದು ಟೋಲ್ ಫ್ರೀ ನಂಬರ್ ಅನ್ನು ಯಾಕೆ ಹಾಕಿಲ್ಲ? ಯಾರ್ಯಾರು ಮಿಸ್ ಆಗಿದ್ದಾರೆ ಬಂದು ಕಂಪ್ಲೇಂಟ್ ಕೊಡಿ ಅಂತ ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ತಾವು ಯಾಕೆ ಟೋಲ್ ಫ್ರೀ ನಂಬರ್ ಹಾಕಿಲ್ಲ? ಸ್ವ ಇಚ್ಛಾ ಹೇಳಿಕೆ ಆದ್ಮೇಲೆ ಮುಂದೆನೆ ಹೋಗಿಲ್ಲ ಈ ಕೇಸು. ಯಾಕೆ? ಬಾಡಿ ಯಾಕೆ ತೆಗ್ದಿಲ್ಲ ಅಂತಂದ್ರೆ ತಾವು ಹೇಳ್ತಾ ಇರೋಂತ ರೀಸನ್ ಕಂಪ್ಲೇಂಟ್ ತಲೆ ಮರ್ಸ್ಕೊಂತಾರೆ. ತಲೆಗೆಲೆ ಕೆಟ್ಟಿದ್ಯಾ ಮಿಸ್ಟರ್ SP? ನಿಮ್ಗೆ ತಲೆ ಮರ್ಸ್ಕೊಳೋದು ಆರೋಪಿಗಳು, ಕಂಪ್ಲೇಂಟ್ ಅಲ್ಲ. ಪ್ರೊಟೆಕ್ಷನ್ ಇದು ಇವ್ರಿಗೆ ಕಂಪ್ಲೇಂಟ್ಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿದ್ದೀರಾ? ಕೊಟ್ಟಿಲ್ಲ. ಯಾಕೆ? ಹೊಡೆದಾಕ್ಲಿ ಅಂತ ಅವನನ್ನ, ಯಾರನ್ನ ಸಾಯಿಸಾಕ್ಲಿ ಅಂತ. ಈ FIR, ಈ ಜೈಲು, ಇವೆಲ್ಲ ವೆರಿ ಕಾಮನ್. ಪೊಲೀಸವ್ರಿಗೆ ಅಡ್ವೊಕೇಟ್ಗಳೇ. ನೀವು ಪೊಲೀಸು ಅಂದ್ರೆ ನಾವು ಅಡ್ವೊಕೇಟ್ಗಳು. ಓಕೆ, ಫಾಲೋ ದ ರೂಲ್ ಆಫ್ ಲಾ. ಪ್ರೊಸೀಜರ್ನ ಫಾಲೋ ಮಾಡಿ. ಪಬ್ಲಿಕ್ ಪ್ರೆಷರ್ನ ಅರ್ಥ ಮಾಡ್ಕೊಳ್ಳಿ. ನೀವೇನ್ ಅನ್ಕೊಂತೀರಾ? ನೀವೇನ್ ಅನ್ಕೊಂಡಿದ್ರಿ SP? ಜನ ಏನ್ ದಡ್ರ? ನೀವು ವಿಡಿಯೋ ಮಾಡಾಕಿದಕ್ಕೆ ನಾವ್ ಇನ್ವೆಸ್ಟಿಗೇಷನ್ ಮಾಡಬಾರ್ದ? ನಾವ್ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಅಂತಂದ್ರೆ 1000 ಹೆಣ್ಣುಗಳನ್ನ ನೀವು ಹುಡುಕ್ತೀರಾ? ಅವ್ರ ಮನೆಯವ್ರಿಗೆ ಅಟ್ಲೀಸ್ಟ್ ಬಂದು ಕಂಪ್ಲೇಂಟ್ ಕೊಡಿ ಅಂತ ಒಂದು ಟೋಲ್ ಫ್ರೀ ನಂಬರ್ ಹಾಕಿದ್ರಾ? ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀರಾ?
ಟೆಲಿವಿಷನ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀರಾ? ಈ ರೀತಿ 1000ಕ್ಕೂ ಹೆಚ್ಚು ಹೆಣಗಳನ್ನ ಊತಾಕಿದ್ದಾನೆ. ಹೋಗ್ಲಿ, ಆ ಹೆಣಗಳನ್ನ ತೆಗಿಯಕ್ಕೆ ಆದೇಶ ತಗೊಂಡಿದ್ದೀರಾ? ಕೋರ್ಟ್ ಇಂದ ತಗೊಂಡಿಲ್ಲ. ಯಾಕೆ? ವೈ ಇಸ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಸೈಲೆಂಟ್? ಯಾಕೆ ಸೈಲೆಂಟು? ನೀವು ಸೈಲೆಂಟ್ ಆಗಿದ್ರೆ ಜನ ನೀವೇನ್ ಅನ್ಕೊಂಡಿದ್ದೀರಾ? ರೇ ಎಸ್ ಪಿ, ನಿಮ್ ಮುಖ್ಯಮಂತ್ರಿ ನೋಡಿದ್ರೆ ಪೊಲೀಸರು ಹೇಳಿದ್ರೆ SIT ಮಾಡ್ತೀವಿ ಅಂತಾರೆ. ನೀವು ನೋಡಿದ್ರೆ ನೀವು ಇನ್ವೆಸ್ಟಿಗೇಷನ್ ಮಾಡಿದ್ರೆ FIR ಮಾಡ್ತೀವಿ ಅಂತ. ನಿಮ್ಮ ಮೇಲೆ FIR ನಾನು ಮಾಡಿಸ್ತೀನಿ. ಇನ್ನೂ ಹೆಚ್ಚು ಮುಂದುವರಿತು ಅಂತಂದ್ರೆ ಉಚಿತನ ಪೊಲೀಸ್ ಇಲಾಖೆ ಪಬ್ಲಿಕ್ ಇಂಟ್ರೆಸ್ಟ್ ಅಲ್ದಿರ ಆರೋಪಿಗಳ ಪರವಾಗಿ ಪ್ರೊಟೆಕ್ಟ್ ಮಾಡಕ್ಕೆ ಕೆಲಸ ಮಾಡಿದ್ರೆ ಆ ಸೀಟಲ್ಲಿ ನೀವಿರಲ್ಲ. ನಾನು ಓಪನ್ ಆಗಿ ಹೇಳಿ ಮಾಡೋಣ, ಪರವಾಗಿಲ್ಲ. ನೀವೆಲ್ಲಿ ಹೋಗ್ತೀರಾ ಹೋಗಿ. ನಮ್ಗೆ ಈ ದೇಶದ ಸಂವಿಧಾನ ಕಾನೂನು ಎರಡೂ ಗೊತ್ತಿದೆ. ಈ ಧಮಕಿ ಎಲ್ಲ ಬೆಜ್ಜಾನ್ ನೋಡಿದ್ದೀವಿ. ಧಮಕಿ ಹಾಕ್ದವರು ಎಷ್ಟೋ ಜನ ಯೂನಿಫಾರ್ಮ್ ಬಿಚ್ಚಿಬಿಟ್ಟು ಮನೆಗೆ ಓಡೋಗಿದ್ದಾರೆ. ಈ ವಿಡಿಯೋನ ನಾವು ಡೌನ್ಲೋಡ್ ಮಾಡ್ಕೊಂತೀವಿ. ವಿ ವಿಲ್ ಫೈಲ್ ದಿಸ್ ವಿಡಿಯೋ ಬಿಫೋರ್ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಮುಂದೆ ನಿನ್ನ ಕರೆಸಿ, ಇಫ್ ಯು ಡೋಂಟ್ ಸೀಕ್ ಎನ್ ಎಕ್ಸ್ಪ್ಲನೇಷನ್ ಫಾರ್ ದಿಸ್ ವಿಡಿಯೋ. ನನ್ನ ಹೆಸರು ಜಗದೀಶೇ ಅಲ್ಲ. ನೀವೇನ್ ಅನ್ಕೊಂಡಿದ್ದೀರಾ? ಜನಗಳನ್ನ ಕಾಕಿ ಬಟ್ಟೆ ಹಾಕೊಂಡು ನಿಮ್ಮಲ್ಲಿರುವಂತ ಆ ಪವರ್ ಅನ್ನ ಒಳ್ಳೇದಕ್ಕೆ, ಇನ್ವೆಸ್ಟಿಗೇಷನ್ಗೆ, ನ್ಯಾಯದ ಪರವಾಗಿ, ಜನರ ಪರವಾಗಿ ಇಷ್ಟು ದೊಡ್ಡ ಹತ್ಯಾಕಾಂಡವನ್ನ ಸ್ಫೋಟ ಮಾಡಕ್ ಬಳಸೋದ್ ಬಿಟ್ಟು ಜನಗಳಿಗೆ ಧಮಕಿ ಹಾಕಕ್ಕೆ, ಸ್ಪಾಟ್ ಮಜರ್ ಯಾಕೆ ಮಾಡಕ್ ಬಂದಿಲ್ಲ? ಓಡೋಗ್ಬಿಡ್ತಾನೆ ಕಂಪ್ಲೇಂಟು. ಎಕ್ಸುಮೇಷನ್ ಯಾಕೆ ಮಾಡಕ್ ಬರ್ತಾ ಇಲ್ಲ? ನಮಗ್ ಸಮಯ ಇಲ್ಲ. ನಿಮ್ಮ ಮುಖ್ಯಮಂತ್ರಿಗೆ SIT ಫಾರಂ ಮಾಡು, ಪೊಲೀಸರು ಹೇಳ್ದೆ ಮಾಡ್ತಾರೆ. ಯಾವ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದ್ದೀರಿ ಮಿಸ್ಟರ್ SP? ಒಂದೊಂದು ಆಕ್ಷನ್ಗೂ ಯು ವಿಲ್ ಬಿ ಫೋರ್ಸ್ ಟು ಗಿವ್ ಎಕ್ಸ್ಪ್ಲನೇಷನ್ ಟು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಸುಪ್ರೀಂ ಕೋರ್ಟ್ ಮುಂದೆ ಒಂದೊಂದು, ಇನ್ಕ್ಲೂಡಿಂಗ್ ಈ ವಿಡಿಯೋನು ಕೂಡ ವಿ ವಿಲ್ ಪ್ರೆಸೆಂಟ್ ಬಿಫೋರ್ ದ ಹಾನಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ದಟ್ SP ವಾಸ್ ಥ್ರೆಟನಿಂಗ್ ದಿಸ್. ಆ ಒಂದು ಸುಪ್ರೀಂ ಕೋರ್ಟ್ ಪಿಟಿಷನ್ ಅಲ್ಲಿ ಈ ನಿನ್ನ ವಿಡಿಯೋ ಕೂಡ ಇರುತ್ತೆ. ಅಲ್ಲಿ ಬಂದು ಉತ್ತರ ಕೊಡು. ಯಾರಿಗೆ ಧಮಕಿ ಮಾಡೋದು ತಾವು? ಯಾರಿಗ್ರಿ ಧಮಕಿ ಮಾಡೋದು? ಈಗ ನಾವೊಂದು ನೇರವಾಗಿ ಪ್ರಶ್ನೆ ಕೇಳ್ತೀವಿ. ನಿಮ್ಮ ಮೇಲೆ ಕೂಡ ಆರೋಪ ಇದೆ, ಲಂಚ ತಗೊಂಡು ಕೇಸನ್ನ ದಿಕ್ ತಪ್ಪಿಸ್ತಾ ಇದ್ದಾರೆ ಅಂತ. ತಂಬಳಿ ಉತ್ತರ ಏನಿದೆ ಮಿಸ್ಟರ್ SP? ದಾಖಲೆ ಬೇಕಾರೆ ಹುಡುಕೊಡ್ತೀನಿ. ಬೇಕಾರೆ ಈಗ ಈ ಲಂಚದ ಅಲಿಗೇಷನ್ ಇದೆಯಲ್ಲ, ಅದಕ್ಕೆ ನಾವು ಬೇಕಾದ್ರೆ ಹುಡುಕೊಡ್ತೀವಿ. ಯು ವಿಲ್ ಲೂಸ್ ಯುವರ್ ಜಾಬ್. ಫರ್ಗೆಟ್ ಅಬೌಟ್ ಈ FIR, ಈ ಜೈಲು ವಕೀಲರಿಗೆ, ಪೊಲೀಸರಿಗೆ ತುಂಬಾ ಕಾಮನ್. ಓಕೆ, ನಾವ್ಯಾರು ಸಾಮಾನ್ಯ ಜನ ಅಲ್ಲ. ಅಂಡ್ ವಿ ಆರ್ ಆಲ್ ವರ್ಕಿಂಗ್, ಬೀಂಗ್ ಎ ಸಿಟಿಸನ್, ಇಟ್ ಈಸ್ ಅವರ್ ಫಂಡಮೆಂಟಲ್ ಡ್ಯೂಟೀಸ್. ವಿ ಆರ್ ರೇಸಿಂಗ್ ವಾಯ್ಸ್ ಅಗೇನ್ಸ್ಟ್ ದ ಮಾಸ್ ಕಿಡ್ನಾಪ್, ಮಾಸ್ ರೇಪ್, ಮಾಸ್ ಬರಿಯಲ್ ವಿರುದ್ಧವಾಗಿ ಜನ ಧ್ವನಿ ಎತ್ತಿದ್ದಾರೆ. ಇಂದ ಡೆಮೋಕ್ರೆಟಿಕ್ ಸೆಟಪ್. ನಮ್ಮ ದೇಶದ ಸಂವಿಧಾನ ಫಂಡಮೆಂಟಲ್ ಡ್ಯೂಟೀಸ್ ಕೊಟ್ಟಿದೆ. ಆ ಡ್ಯೂಟೀಸ್ ಕೆಳಗಡೆ ಜನ ಧ್ವನಿ ಎತ್ತಾ ಇದ್ದಾರೆ, ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜನ ಅಂದ್ರೆ ಸರ್ಕಾರಕ್ಕೆ SIT ಮಾಡಕ್ಕೆ ಪ್ರೆಷರ್ ಹಾಕ್ಬಾರ್ದು. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಮಾಡೋ ಹುಚ್ಚಾಟನ ನಾವು ನೋಡ್ಕೊಂಡು ಅವನ್ನ ಲಾರಿಗಿರಿ ಹಚ್ಚಿ ಸಾಯ್ಸಾಕಿ ಕಂಪ್ಲೇಂಟ್ ಅನ್ನ ನೀನ್ ಜೈಲ್ಗೆ ಹೋಗ್ತೀಯ. SP ನೀನ್ ಜೈಲ್ಗೆ ಹೋಗ್ತೀಯ. ಅದು ಕರ್ನಾಟಕ ಪೊಲೀಸ್ ಅಲ್ಲ, CBI ಕಲ್ಲಿ FIR ನಾನ್ ಮಾಡಿಸ್ತೀನಿ. If you don't work in public interest, there are people to raise. Okay? ಯಾರು ಭಯ ಬೀಳೋರಿಲ್ಲ ಇಲ್ಲಿ. ನೀನು ಸುಳ್ಳು FIR ಮಾಡಿದ್ರೆ ಅದಕ್ಕೆ ಬೆಲೆ ನೀನೇ ತೆತ್ತೀಯ. ಮಿಸ್ಟರ್ SP, ನಿನ್ನ ಸಂಬಳ ಬರೋದು ನಮ್ಮ ಟ್ಯಾಕ್ಸ್ ಇಂದ. ನೀನ್ ಕೆಲಸ ಮಾಡ್ಬೇಕಾರೋದು ಪಬ್ಲಿಕ್ಗೆ. ನಿನ್ನ ಪೊಸಿಷನ್ SP, ಬೀಯಿಂಗ್ ಎನ್ SP, ಯು ಆರ್ ಎ ಪಬ್ಲಿಕ್ ಸರ್ವೆಂಟ್, ಸಾರ್ವಜನಿಕ ಸೇವಕ. ಸಾರ್ವಜನಿಕರಿಗೆ ಧಮಕಿ ಹಾಕೋ ರೌಡಿ ಆಗ್ಬೇಡಿ. ಏನ್ ರೌಡಿ ತರ ತೋರಿಸ್ತಾ ಇದ್ದೀರಾ? ಏನೋ ಮಂಗಳೂರು SP ಆಗ್ಬಿಟ್ರೆ ಧಮಕಿ ಹಾಕ್ಬೋದಾ? ಇಶ್ಯೂ ದ ನೋಟಿಸ್, ವಿ ವಿಲ್ ಎಕ್ಸ್ಪ್ಲೈನ್. ನಾವು ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದೀವಾ, ಅಥವಾ ನಮ್ಮಂತವ್ರು ಅಥವಾ ಆಗಿರ್ಬೋದು, ಬೇರೆಯವ್ರು ಆಗಿರ್ಬೋದು, ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರಾ? ನಿಮಗೆ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಟೀಮ್ ಇದೆಯಲ್ಲ, ಹೇಳಿ, ನೋಟಿಸ್ ಹಾಕಕ್ಕೆ ಹೇಳಿ. ವಿಲ್ ಎಕ್ಸ್ಪ್ಲೈನ್ ಆರ್ ವಿ ವಿಲ್ ಕಾಲ್ ಯು ಟು ದ ಸುಪ್ರೀಂ ಕೋರ್ಟ್. ಐ ವಿಲ್ ಎನ್ಶ್ಯೂರ್ ಯು ಸ್ಟ್ಯಾಂಡ್ ಬಿಫೋರ್ ದ ಸುಪ್ರೀಂ ಕೋರ್ಟ್.
ಮಂಗಳೂರಿಂದ ಸುಪ್ರೀಂ ಕೋರ್ಟ್ ಮುಂದೆ ಕರೆಸ್ತೀನಿ ನಿನ್ನ. ನೀನ್ ಮಾಡಾಕಿರೋ ವಿಡಿಯೋ ವಿ ಹ್ಯಾವ್ ಡೌನ್ಲೋಡೆಡ್ ದಿಸ್. ಇದನ್ನ ಡೌನ್ಲೋಡ್ ಮಾಡಿದೀವಿ ಅಂಡ್ ವಿ ವಿಲ್ ಪ್ಲೇಸ್ ದಿಸ್ ಬಿಫೋರ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಒಬ್ಬ SP ಎಕ್ಸುಮೇಷನ್ ಮಾಡಕ್ಕೆ ಅಪ್ಲಿಕೇಶನ್ ಹಾಕಲ್ಲ, ಕಂಪ್ಲೇಂಟ್ಗೆ ಪ್ರೊಟೆಕ್ಷನ್ ಕೊಡಲ್ಲ, ಅವನು 1000ಕ್ಕೂ ಹೆಚ್ಚು ಎಣ ಊತ ಹಾಕಿದ್ದಾನೆ ಅಂತಂದ್ರೆ ಅವನಿಗೆ ಧಮಕಿ ಹಾಕಿ ಮಾಜರ್ ಮಾಡ್ತೀರಾ. ಎಂಟೈರ್ ಕೇಸ್ ಅನ್ನ ಆರೋಪಿಗಳ ಹತ್ರ ದುಡ್ಡಿಸ್ಕೊಂಡು ದಿಕ್ಕು ತಪ್ಪಿಸ್ತಾವನೆ ಅಂತ ನಾನು ಅಪ್ಲಿಕೇಶನ್ ಹಾಕ್ಸ್ತೀನಿ ಸುಪ್ರೀಂ ಕೋರ್ಟ್ ಅಲ್ಲಿ. ಐ ವಿಲ್ ಎನ್ಶ್ಯೂರ್ ಯು ವಿಲ್ ಪ್ರೆಸೆಂಟ್ ಬಿಫೋರ್ ಯೋರ್ ಸೆಲ್ಫ್ ಬಿಫೋರ್ ಸುಪ್ರೀಂ ಕೋರ್ಟ್. ನಾವ್ಯಾರು ಅನಾಥರಲ್ಲ, ಆಮೇಲೆ ಅಂತ ಅವಶ್ಯಕತೆ ಏನಿಲ್ಲ. ಪೊಲೀಸವ್ರೇನ್ ದಾದಾಗಳಲ್ಲ, ಅಥವಾ ನಿಮಗೆ ಎದ್ರಕೊಂಡು ಬದುಕೋಣ ಅಂತ ಅವಶ್ಯಕತೆನೂ ನಮ್ಗೇನಿಲ್ಲ. ಯಾರು ಕೆಲಸ ಮಾಡ್ತಾ ಇದ್ದೀರಿ SP ನೀವು? ಫಾರ್ ಹೂಮ್ ಆರ್ ಯು ವರ್ಕಿಂಗ್? ಆರ್ ಯು ವರ್ಕಿಂಗ್ ಫಾರ್ ಪಬ್ಲಿಕ್ ಇಂಟ್ರೆಸ್ಟ್ ಆರ್ ಯು ಆರ್ ವರ್ಕಿಂಗ್ ಫಾರ್ ಸಮ್ ಮಾಫಿಯಾ? ಯಾರು ವರ್ಕ್ ಮಾಡ್ತಾ ಇದ್ದೀರಾ? ಕೊಡ್ರಿ ನೋಟಿಸು, ಕೊಡಿ ನೋಟಿಸು. ನೀವು ಇನ್ವೆಸ್ಟಿಗೇಷನ್ ದಿಕ್ ತಪ್ಪಿಸ್ತಾ ಇದೀವಿ ಅಂತ ನಮ್ಮ ಹತ್ರ ಸಾಕಷ್ಟು ಸಾಕ್ಷಿ ಇದೆ. ನಾವು ನಿಮಗ್ ಕೊಡಲ್ಲ, ಸುಪ್ರೀಂ ಕೋರ್ಟ್ ಮುಂದೆ ಸುಪ್ರೀಂ ಕೋರ್ಟ್ ಕೊಡ್ತೀವಿ. ಅಲ್ಲಿ ಕರ್ಕೊಂಬಂದು ಬಟ್ಟೆ ಬಿಚ್ಚಿಸೋ ಪ್ರೋಗ್ರಾಮ್ ಮಾಡ್ತೀವಿ. ವಾಟ್ ಯು ಥಿಂಕ್? ನಾವೆಲ್ಲ ಆತ್ಮಗಳು ಮಾರ್ಕೊಂಡ್ರವರಲ್ಲ, ನಿಷ್ಠೆಯಿಂದ ಬದುಕ್ತಾ ಇರೋರು, ಕೆಚ್ಚದೆಯಿಂದ ಬಾಳ್ತಾ ಇರೋರು, ಪ್ರಶ್ನೆ ಮಾಡ್ತಾ ಇರೋರು. ಇವರ ಪಬ್ಲಿಕ್ ಸರ್ವೆಂಟ್. ಡು ನಾಟ್ ಫರ್ಗೆಟ್. ಈ ಏಜ್ಗೆ ಸುಮಾರು ಜನ IPSಗಳನ್ನ ಬಟ್ಟೆ ಬಿಚ್ಚಿಸಿ ತಿನ್ಕೊಂಡಿದೀನಿ. ನೀವು ತಪ್ಪು ಮಾಡಿದ್ರೆ ಮಂಗಳೂರು SP ನಿಮ್ಗೆ ಬಟ್ಟೆ ಬಿಚ್ಚೋದು, ನಿಮ್ಗೆ ಮನೆ ಕಳ್ಸೋದು, ಜೈಲಿಗೆ ಕಳ್ಸೋದು ದೊಡ್ಡ ವಿಚಾರನೇ ಅಲ್ಲ. ಯಾವ FIR ನೀವು ಮಾಡಿ ಬೇರೆಯವ್ರನ್ನ ಜೈಲಿಗೆ ಕಳಿಸಿ ಅಂತೆಲ್ಲೋ ಅದೇ ತರ FIR ನ CBI ಮುಂದೆ ಮಾಡಿಸಿ ಸುಪ್ರೀಂ ಕೋರ್ಟ್ ಪಿಟಿಷನ್ ಹಾಕಿ ನಿಮ್ಮ ಬಟ್ಟೆಯನ್ನು ಕೂಡ ಬಿಚ್ಚಿಸೋ ಅಂತ ಶಕ್ತಿ ನಾನೊಬ್ಬನಿಗೆ ಅಲ್ಲ, ಕರ್ನಾಟಕದ 6 ಕೋಟಿ ಕನ್ನಡಿಗರಿಗಿದೆ. ಫರ್ಗೆಟ್ ಅಬೌಟ್ ಮೀ. ನಾನು ಮಾಡೇ ಮಾಡ್ತೀನಿ. जो मैं बोलता हूं वो मैं करता हूं, जो मैं नहीं बोलता हूं 100% करता हूं. ನಾನು ಏನ್ ಹೇಳ್ತೀನಿ ಅದು ಮಾಡೇ ಮಾಡ್ತೀನಿ. ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ಕೆಲಸ ಮಾಡಪ್ಪ SP. ರೌಡಿ ತರ ವಿಡಿಯೋ ಮಾಡಕ್ರೆ ಐ ವಿಲ್ ಎನ್ಶ್ಯೂರ್ ದಟ್ ವಿಡಿಯೋ ಇಸ್ ಪ್ರೆಸೆಂಟೆಡ್ ಬಿಫೋರ್ ಸುಪ್ರೀಂ ಕೋರ್ಟ್ ಅಂಡ್ ಯು ವಿಲ್ ಬಿ ಕ್ವಶನ್ಡ್. ನೀನು ಉತ್ತರ ಕೊಡ್ಲೇಬೇಕು. ನಾವ್ಯಾರೋ ಪರೋಡಿಗಳಲ್ಲ, ನಾವ್ಯಾರೋ ಕಾನೂನು ಗೊತ್ತಿಲ್ದಿರೋರಲ್ಲ, ಅಥವಾ ನೀನೇನೋ ಸರ್ವಾಧಿಕಾರಿನೂ ಅಲ್ಲ. Don't come to that conclusion. And if you're doing it, you will pay for it. ಕೇಂದ್ರೀಯ ಗೃಹ ಇಲಾಖೆ ಕೆಳಗಡೆ ಬರ್ತೀಯಾ? ಇವರ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್. ಓಕೆ, ಕೇಂದ್ರ ಸರ್ಕಾರದ ಹೋಮ್ ಮಿನಿಸ್ಟ್ರಿ ಕೆಳಗಡೆ ಬರ್ತೀಯಾ? ನಿನ್ನ ಆಸ್ತಿ ಎತ್ಕೊಂತೀನಿ, ನಿನ್ನ ಟ್ರಾನ್ಸ್ಫರ್ ಎತ್ಕೊಂತೀನಿ, ನಿನ್ನ ಮೇಲೆ ಎಷ್ಟು DE ಇದೆ, ನಿನ್ನ ಅಪಾಯಿಂಟ್ಮೆಂಟ್. ಐ ವಿಲ್ ಆಲ್ಸೋ ಕ್ವಶನ್ ಯುವರ್ ಅಪಾಯಿಂಟ್ಮೆಂಟ್. ನನ್ನ ತಲೆಗೆ ಬಿದ್ರೆ ವಿತಿನ್ 24 hours ನಿನ್ನ ಕುಂಡಲಿ ನಾವೆತ್ಕೊಂತೀವಿ. ನಮಗೊಂದು ಚೂರ್ ಡೌಟ್ ಬಂದಿದೆ ಈಗ. ಡೋಂಟ್ ಫೋರ್ಸ್ ಅಸ್ ಟು ಡಿಗ್. ಡೌಟ್ ಇದ್ರೆ ಬೆಂಗಳೂರು ಸಿಟಿ ಫಾರ್ಮರ್ ಪೊಲೀಸ್ ಕಮಿಷನರ್ ದಯಾನಂದನ್ ಕೇಳು, ನಾನು ಹಿಂಗ್ ಕಾಡ್ತೀನಿ ಅಂತ. ಒಂದು ಸಣ್ಣ ಡೌಟ್ ಬಂದ್ರೆ ನಾನು ಅವನ್ ಜಾತಕ ಎತ್ಕೊಂತೀವಿ. ನೀವ್ ಹೆಂಗ್ ಹೇಳ್ತಾ ಇದ್ರು ನೋಡಿ, ವಿ ಆರ್ ಗೋಯಿಂಗ್ ಟು ಡೂ FIR. ಇಟ್ಸ್ ಯಾರು ಹೇಳಿದ್ದು? ಜನ ನಿಮ್ಗೆ ಹೆಲ್ಪ್ ಮಾಡಕ್ಕೆ ದೇ ಆರ್ ಡೂಯಿಂಗ್ ದೇರ್ ಲೆವೆಲ್ ಬೆಸ್ಟ್. ನಮಗೆ ಈ ವಿಡಿಯೋ ಮಾಡಕ್ಕೆ ಅಧಿಕಾರ ಕೊಟ್ಟಿರೋದು ಮಂಗಳೂರು SP ಅಲ್ಲ, ಈ ದೇಶದ ಸಂವಿಧಾನ. ಡಾಕ್ಟರ್ BR ಅಂಬೇಡ್ಕರ್ ಬರ್ದಿರೋ ಸಂವಿಧಾನ ನಮ್ಗೆ ಅಧಿಕಾರ ಕೊಟ್ಟಿದೆ. ನೀವೇನ್ ಕೊಡ್ಬೇಕಾಗಿಲ್ಲ ನಮ್ಗೆ. ನಾವ್ ಯಾರು ಇನ್ವೆಸ್ಟಿಗೇಷನ್ ದಿಕ್ ತಪ್ಪಿಸ್ತಾ ಇಲ್ಲ. ಇನ್ವೆಸ್ಟಿಗೇಷನ್ ನಿಲ್ಸಾಕಿರೋದು ಮಂಗಳೂರು SP ಅಂಡ್ ಗ್ಯಾಂಗ್. ಯಾಕ್ರೆ ಅಪ್ಲಿಕೇಶನ್ ಹಾಕಿಲ್ಲ ಕೋರ್ಟ್ಗೆ? SP ಯಾಕೆ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕಿಲ್ಲ? ಯಾಕೆ ಹಾಕಿಲ್ಲ? ಬಾಡಿನ ಎಕ್ಸುಮೇಷನ್ ಮಾಡಕ್ಕೆ, ಮಾಜರ್ ಮಾಡಕ್ಕೆ ಯಾಕೆ ಹೋಗಿಲ್ಲ? ವೈ ಹೌ ಡಿಡ್ ಯು ಕನ್ಕ್ಲೂಡ್ ದಟ್ ಏನೋ ಕಂಪ್ಲೇಂಟ್ ವಿಲ್ ಡಿಸಪಿಯರ್? ಸಾಯಿಸ್ಬೇಕಂತ ಏನಾದ್ರು ಪ್ಲಾನ್ ಗಿನ್ ಮಾಡ್ತಾ ಇದ್ದೀರಾ? ಮಾಫಿಯಾಗಳ ಜೊತೆ ಸೇರ್ಕೊಂಡು ಕಂಪ್ಲೇಂಟ್ ಏನಾದ್ರು ಮರ್ಡರ್ ಮಾಡ್ಸಕ್ಕೆ ಏನೋ ಸ್ಕೆಚ್ ಹಾಕಿದ್ರ? ಮಾಡಿರೋ ಅಂತ ನಿದರ್ಶನಗಳು ಬೇಜಾನ್ ಇದೆ. ಏನೋ ಪೊಲೀಸ್ ಡಿಪಾರ್ಟ್ಮೆಂಟ್ಗಳು ಎಲ್ಲ ಸಾಚಾಗ್ಲಿದ್ದಾರೆ. ಸತ್ಯ ಹರಿಶ್ಚಂದ್ರ ಅಂತೆ ಜನ ಯಾರು ಒಪ್ಪಲ್ಲ. ಹೌ ಡೇರ್ ಯು ಥ್ರೆಟನ್ ಪಬ್ಲಿಕ್? ಎಷ್ಟು ಧೈರ್ಯ ರೀ ನಿಮ್ಗೆ? 78 ವರ್ಷ ಆಯ್ತು ಸ್ವತಂತ್ರ ಬಂದು, ಇನ್ನು ಈ ಅತಂತ್ರ ಪೊಲೀಸ್ ವ್ಯವಸ್ಥೆಯಲ್ಲಿ ಧಮಕಿ ಹಾಕಂತ ಪೊಲೀಸರ ಕೆಳಗಡೆ ಜೀವನ ಮಾಡೋ ಅಂತ ಅವಶ್ಯಕತೆ ನಮ್ಗೆ ಯಾರಿಗೂ ಇಲ್ಲ. ಐ ವಿಲ್ ಚಾಲೆಂಜ್
ಈ ವಿಡಿಯೋನ ಮಾಡ್ಕೊಂಡು ನಿಮ್ಮನ್ನ ಸುಪ್ರೀಂ ಕೋರ್ಟ್ ಮುಂದೆ ಕರೆಸ್ತೀನಪ್ಪ. ಓಕೆ, ಧಮ್ಕಿ ಹಾಕ್ತೀಯಾ? ಹಾಕಪ್ಪ, ನಿನ್ನ ಸುಪ್ರೀಂ ಕೋರ್ಟ್ ಮುಂದೆ ನಾನು ಕರೆಸ್ತೀನಿ. ಆ ಅಕಸ್ಮಾತ್ ಇನ್ನೂ ಉಚ್ಚಾಟ ಮಾಡಿದ್ರೆ ಆ ಯೂನಿಫಾರ್ಮ್ ಅನ್ನ ನಾನು ಬಿಚ್ಚಿಸ್ತೀನಿ. ಯು ವಾಂಟ್ ಮಿ ಟು ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾ? ಮಾಡೋಣ. ನೀವು SP ಆಗಿ ನಿಮ್ಮ ತಾಕತ್ತನ್ನ ತೋರಿಸಿ, ನಾನು ದೇಶದ ನಾಗರಿಕನಾಗಿ ಒಬ್ಬ ನಾಲೆಜಬಲ್ ಅಡ್ವೊಕೇಟ್ ಆಗಿ ಐ ವಿಲ್ ಶೋ ವಾಟ್ ಈಸ್ ಮೈ ಪವರ್. 24 hours ನಿಮ್ಮ ಬ್ಯಾಕ್ ಗ್ರೌಂಡ್ ನ ಎತ್ಕೊಂತೀನಿ. ವಿತ್ ಇನ್ 24 hours ಮೈ ಟೀಮ್ ವಿಲ್ ಹುಡುಕಿ ಎತ್ಬಿಡ್ತಾರೆ. ಒಂದು ಸತಿ ನಿನ್ನ ಬ್ಯಾಕ್ ಗ್ರೌಂಡ್ ಎತ್ಕೊಂಡ ಅಂತಂದ್ರೆ ಸುಪ್ರೀಂ ಕೋರ್ಟ್ಗೆ ಊಟ. ಯಾರಿಗ್ರಿ ಧಮ್ಕಿ ಹಾಕದ್ ನೀವು? 25 ವರ್ಷದಿಂದ 30 ವರ್ಷದಿಂದ ಸಾವಿರಾರು ಹೆಣ್ಮಕ್ಳಿಗೆ ಹೆಣ ಬಿದ್ದಿದೆ. ಆ ಕೇಸಿನ ಸೆನ್ಸಿಟಿವ್ನೆಸ್ ಗೊತ್ತಿಲ್ಲದಂತ SP ನೀನು. ಯಾವ ಸೀಮೆ SP ರೀ? ಯಾರ್ರಿ ನಿಮಗೆ IPS ಕೊಟ್ಟಿದ್ದೋ? ಎಷ್ಟನೇ ರ್ಯಾಂಕ್ ರೀ ನೀವು? ನಾವು ಇಲ್ಲಿ ಇನ್ವೆಸ್ಟಿಗೇಟ್ ನಿಮ್ಮ UPSC. ನೀವು UPSC ನಲ್ಲಿ ಎಷ್ಟನೇ ರ್ಯಾಂಕು? ನಿಮಗೆ ಅಪಾಯಿಂಟ್ಮೆಂಟ್ ಕೊಟ್ಟವ್ರು ಯಾರು? ಎಷ್ಟನೇ ರ್ಯಾಂಕು? ಏನ್ ಬರ್ದಿದ್ದೀರಾ? ಎಲ್ಲ ತೆಗಿಸ್ತೀನಿ ಈಗ. ಐ ವಿಲ್ ಡಿಗ್ ಯೋರ್ ಸರ್ವಿಸ್ ರೆಕಾರ್ಡ್ ಫಾರ್ ಶ್ಯೂರ್. ಈ ಮಟ್ಟಕ್ಕೆ ಒಬ್ಬ SP ಧಮ್ಕಿ ಹಾಕ್ತಾನೆ ಅಂತಂದ್ರೆ ಅವನ ಕಳೆ ಬರವನ್ನ, ಅವನ ಸರ್ವಿಸ್ ಹಿಸ್ಟ್ರಿನ ತೆಗಿಲೇಬೇಕು. ಕರ್ನಾಟಕದ IPSಗಳನ್ನ ಕೇಳ್ಕೊ, ಕರ್ನಾಟಕದ ಪೊಲೀಸ್ ಅವ್ರನ್ನ ಕೇಳ್ಕೊ. ನನ್ನನ್ನು ಎದುರಾಕೋದು ತುಂಬಾ ಈಸಿ. ಐ ಮೇ ಲುಕ್ ವೆರಿ ಯೂಸ್ಲೆಸ್, ಬಟ್ ಒನ್ಸ್ ಯು ಟೇಕ್ ಅಪ್ ಅಗೇನ್ಸ್ಟ್ ಮೀ ಐ ವಿಲ್ ಬಿಕಮ್ ವೆರಿ ವೆರಿ ಹಾಟ್ ಐರನ್. ಓಕೆ, ದ ಕರ್ಮ ರಿಟರ್ನ್ಸ್. ಕನಿಷ್ಠ ಮಂಗಳೂರು SP 27 ವರ್ಷದ ಹೋರಾಟದಲ್ಲಿ 2010ರಲ್ಲಿ ಮಿಸ್ಟರ್ SP 2010ರಲ್ಲಿ ಕರ್ನಾಟಕದ 51 IPS ಆಫೀಸರ್ಗಳು ಬ್ಲಾಕ್ ಲಿಸ್ಟೆಡ್. ಯಾರ್ಯಾರು ಅಂತ ಕೇಳ್ತೀಯಾ? ಹೇಳ್ಬೇಕಾ? ಕರ್ನಾಟಕದ ಇತಿಹಾಸದಲ್ಲಿ 51 IPS ಇರೋದೇ 180 ಜನ IPS ಆಫೀಸರು. ಅದರಲ್ಲಿ 51 ಜನ SP. ಕೇಳಿಸ್ಕೊ, ಗೊತ್ತಾಗಬೇಕಲ್ಲ ನಿನ್ಗೆ ಎಷ್ಟೆಷ್ಟು ಪ್ರಾಮಾಣಿಕರಿದ್ದಾರೆ ಈ ಪೊಲೀಸ್ ಇಲಾಖೆಯಲ್ಲಿ ಅಂತ. 51 ಜನ IPS ಆಫೀಸರು 2010-11ರಲ್ಲಿ ಬ್ಲಾಕ್ ಲಿಸ್ಟೆಡ್. ಯಾಕೆ ಬ್ಲಾಕ್ ಲಿಸ್ಟೆಡ್? ಆಸ್ತಿ ವಿವರಣೆ ಕೊಟ್ಟಿಲ್ಲ ನಿಮ್ಮ IPS ಆಫೀಸರ್ಗಳು. ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳು. ಯಾವ ಸಮಾಜದಲ್ಲಿ ಕಲುಷಿತವಾಗಿದೆಯೋ, ಕ್ರೈಮ್ ಆಗಿದೆಯೋ ಅಲ್ಲಿ ನ್ಯಾಯ ಕೊಡಬೇಕಾದಂತರು, ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಬೇಕಾದಂತ IPS ಆಫೀಸರ್ಗಳು ಕೇಂದ್ರ ಗೃಹ ಇಲಾಖೆಗೆ ಅವರ ಆಸ್ತಿ ವಿವರಣೆ, ಆನ್ಯುವಲ್ ಪರ್ಫಾರ್ಮೆನ್ಸ್ ರಿಪೋರ್ಟ್, ನಿಮ್ಮ ಆನ್ಯುವಲ್ ಪರ್ಫಾರ್ಮೆನ್ಸ್ ರಿಪೋರ್ಟ್ ಅಲ್ಲಿ ಆಸ್ತಿ ವಿವರಣೆ ಕೊಟ್ಟಿರಲಿಲ್ಲ. ನಾನೇ ಕಂಪ್ಲೇಂಟು. 2011ರಲ್ಲಿ 51 ಜನ ಕರ್ನಾಟಕದ IPSಗಳಿಗೆ ಬ್ಲಾಕ್ ಲಿಸ್ಟ್ ಮಾಡಿಸಿದೀನಿ. 2010ರಲ್ಲಿ 2011ರಲ್ಲಿ ಸಿಟ್ಟಿಂಗ್ ಹೋಮ್ ಮಿನಿಸ್ಟರ್ ಮೇಲೆ ಕೇಸ್ ಹಾಕಿದೆ. ನನ್ನ ಮೇಲೆ ಹಾಕವ್ರ ಅದು ಬೇರೆ ವಿಚಾರ. PSI ಸ್ಕ್ಯಾಮ್, PSI ಅಪಾಯಿಂಟ್ಮೆಂಟ್ ಸ್ಕ್ಯಾಮ್ 2023. ADGP ಅಮೃತ್ ಪಾಲ್, ನಿಮ್ಮ ADGP ರ್ಯಾಂಕಿನ ವ್ಯಕ್ತಿ ಜೈಲಿಗೆ ಕಳಿಸಿದಂತ ಹೋರಾಟ ನಂದು. ಯಾರು ಧಮಕಿ ಕೊಡ್ತೀಯಪ್ಪ ನೀನು? Whom are you threatening? An ADGP and 48 police were sent to jail in the police sub-inspector appointment scam. Do you know this? Your department is so corrupt. It's a shame. ಎಷ್ಟು ಬೇಕು? ನಿಮ್ಮ IPS ಆಫೀಸರ್ ರವಿ ಡಿ ಚೆನ್ನಣ್ಣವರು, ನಾನು 10 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ದೆ. ಹೋಗೋ ಬೇಡ ಅಂದವ್ರು ಯಾರು? ಅದಕ್ಕೆ ಇಷ್ಟೊಂದು ಆಸ್ತಿ ಮಾಡ್ಕೊಬೇಕಾ? 10 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ದೆ. ಇನ್ನು 605 605ನೇ ರ್ಯಾಂಕ್ ದಯಾನಂದು IPS ಅಲ್ಲಿ. ಒಬ್ಬೊಬ್ಬ IPS ಸರ್ವಿಸ್ ಹಿಸ್ಟ್ರಿ, ಅವ್ರು ಏನ್ ಮಾಡಿದ್ದಾರೆ, ಏನೇನ್ ಲೋಪ ಮಾಡಿದ್ದಾರೆ ಎಲ್ಲ ಮಡ್ಕೊಂಡಿದ್ದೀವಿ. ನಾವೇನು CM ಇಲ್ಲ, ಬಟ್ ಆದ್ರೂ ಒಬ್ಬ CM ಗಿಂತ ಹೆಚ್ಚಾಗಿ ರಾಜ್ಯದ ಪವರ್ಫುಲ್ ಪೊಸಿಷನ್ಗಳನ್ನ ಆಡಿಟ್ ಮಾಡಿ ಆ ರೆಕಾರ್ಡ್ಗಳನ್ನ ನಾವು ಕೂಡ ಪ್ರಶ್ನೆ ಮಾಡಕ್ ರೆಡಿ ಇದ್ದೀವಿ. ತಾವು ಮಾಡಬೇಕಾದ್ರೆ ಯೋಚನೆ ಮಾಡಿ. ನಾವು ಯಾರೋ ಸೊಮಾಲಿಯಾದಲ್ಲಿ ಇಲ್ಲ, ನಾವ್ಯಾರು ಸೊಮಾಲಿಯನ್ಸು ಅಲ್ಲ, ನೈಜೀರಿಯನ್ಸು ಅಲ್ಲ, ನಾವ್ಯಾರೋ ದಡ್ರು ಅಲ್ಲ.
we are capable tax-paying Indian citizen. And we have every knowledge of this law. And we know what we are doing. And we all love this country, love this state, respect this law. You are a public servant. After all, ನೀನೊಬ್ಬ ಪಬ್ಲಿಕ್ ಸರ್ವೆಂಟ್ SP. After all, you are a public servant. ಬೇರೆ ಏನೂ ಅಲ್ಲ. What are you? Public servant. ಸಾರ್ವಜನಿಕ ಸೇವಕ. ನೀವೇನ್ ಡಾನ್ ತರ ವಿಡಿಯೋ ಮಾಡಾಕ್ತಿಯಲ್ಲಪ್ಪ ನೀನು. ಏನ್ ಡಾನ? ಕೊಡೋ ನೋಟಿಸು. ಯಾರು ತಪ್ಪು ಮಾಡಿದ್ದಾರೆ, ಯಾರು ದಿಕ್ ತಪ್ಪಿಸ್ತಾ ಇದಾರೆ, ನಿನ್ಗೆ ಸುಪ್ರೀಂ ಕೋರ್ಟ್ ಇಂದ ನೋಟಿಸ್ ಕೊಡ್ಸಿ ಡೆಲ್ಲಿ ಕರ್ಸ್ಕೊಂತೀವಿ. ನೀನ್ ಕೊಡೋ, ನಾವು ಅಲ್ಲಿ ಕರ್ಸ್ಕೊಂತೀವಿ. ಲೆಟ್ಸ್ ಪ್ಲೇ ದ ಗೇಮ್ ಆಫ್ ಮಿಕ್ಕಿ ಮೌಸ್ ಆಟ ಆಡೋಣ. ನನಗೂ ಇಷ್ಟ, ತುಂಬಾ ದಿವಸ ಆಯ್ತು ಆಟಾಡಿ. ನಡಿ ಆಡೋಣ, ನನಗೇನು ಸಮಸ್ಯೆ ಇಲ್ಲ. ಈ ಗೊಡ್ಡು ಬೆದರಿಕೆಗೆ ಯಾವನು ಭಯ ಬೀಳೋನಿಲ್ಲ. ನಾವು ಮಾತಾಡ್ತಾ ಇದ್ರೆ ನನ್ನ ದೇಶದ ಸಂವಿಧಾನ ಕೊಟ್ಟರು ಅಂತ ಫ್ರೀಡಮ್ ಆಫ್ ಸ್ಪೀಚ್, ವಾಕ್ ಸ್ವಾತಂತ್ರ್ಯ ನಮ್ಗೆ. ನೋಟಿಸ್ ಕೊಡು, ಯಾರ್ದನ್ ತಪ್ಪಿದ್ರೆ. ನೀವು ಆರೋಪಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ನಮ್ಮ ಹತ್ರ ಬೇಜಾನ್ ದಾಖಲೆ ಇದೆ. ನಾವೇನಾದ್ರೂ ನಿನ್ನ ಮೇಲೆ ಕಂಪ್ಲೇಂಟ್ CBIಗೆ ಸುಪ್ರೀಂ ಕೋರ್ಟ್ ಕೊಟ್ರೆ ನಿನ್ ಯೂನಿಫಾರ್ಮೇ ಇರಲ್ಲ. ನಿನ್ ಯೂನಿಫಾರ್ಮೇ ಅಲ್ಲ. ನಿನ್ ಜೊತೆ ಕೆಲಸ ಮಾಡ್ತಾರಲ್ಲ ಮಂಗಳೂರು SP, ಓಕೆ, ಆಮೇಲೆ ಎಸ್ಪೆಷಲಿ ಧರ್ಮಸ್ಥಳ ಪೊಲೀಸರು, ಸಾಕಷ್ಟು ಎವಿಡೆನ್ಸ್ ಇದೆ. ಧರ್ಮಸ್ಥಳ ಪೊಲೀಸರ ವಿರುದ್ಧ ಸಾಕಷ್ಟು ಎವಿಡೆನ್ಸ್ ಇದೆ. ಈ ಗೊಡ್ಡು ಬೆದರಿಕೆ, ಈ ತರ ಧಮಕಿ ಹಾಕಿ ವಿಡಿಯೋ, ಡೋಂಟ್ ಫರ್ಗೆಟ್ ಯುವರ್ ಸ್ಯಾಲರಿ ಇಸ್ ಪೇಡ್ ಫ್ರಮ್ ಅವರ್ ಟ್ಯಾಕ್ಸ್ ಮನಿ. ನಿನಗೆ ಸಂಬಳ ಬರ್ತಾ ಇರೋದು, ಕೊಟ್ಟಿರುವಂತ ಜೀಪು, ಕೊಟ್ಟಿರೋ ಮನೆ, SP ಬಂಗ್ಲೆ, 2.5 ಲಕ್ಷ ಸಂಬಳ, ಆಳುಗಳು, ಆರ್ಡರ್ಲಿ 15 ಜನ, ನಾ ಹಿಡ್ಕೊಂಡು ಹೋಗಕ್ಕೆ ಗಾರ್ಡನ್ಗೆ, ಮತ್ತೆ ಮನೆಯಲ್ಲಿರೋರ್ಗೆ ಒಂದು ಎಕ್ಸ್ಟ್ರಾ ಗಾಡಿ ಪೊಲೀಸ್ದು ಎಲ್ಲ ಏನು ಗೊತ್ತಾ ಕೊಟ್ಟಿರೋದು? ಸೇವೆ ಮಾಡ್ಲಿ ಅಂತ, ಧಮಕಿ ಮಾಡ್ಲಿ ಅಂತ ಅಲ್ಲ. ಓಕೆ, ಈ ಹುಚ್ಚಾಟ ಎಲ್ಲ ಬೇಡ. ನಿಮ್ಗೆ FIR ಮಾಡಿ ಜನಗಳನ್ನ ಎದುರಿಸೋ ತಾಕತ್ತಿದೆ ಅಂತಂದ್ರೆ ನಿಮ್ಮಂತವ್ರ ಮೇಲೆ ಸಾರ್ವಜನಿಕ ವಿರುದ್ಧವಾಗಿ ಕೆಲಸ ಮಾಡಿರೋದಕ್ಕೆ ನಿಮ್ಮ ಯೂನಿಫಾರ್ಮ್ ಅನ್ನ ಬಿಚ್ಚಿಸುವಂತ ತಾಕತ್ತು ಈ ದೇಶದ ಸಂವಿಧಾನಕ್ಕಿದೆ, ಕಾನೂನಿಗಿದೆ, ನಮ್ಮಂತವ್ರಿಗಿದೆ. ಯು ವಾಂಟ್ ಟು ಫೈಟ್, ವಿ ಆರ್ ರೆಡಿ. ಲೆಟ್ಸ್ ಸೆಲಿಬ್ರೇಟ್ ದಿಸ್ ಫ್ಲೈಟ್. ನಾನ್ ಮಿಕ್ಕಿ ಮೌಸ್ ತರ ಅಂತೂ ಫೈಟ್ ಮಾಡಲ್ಲ, ತಮಾಷೆಗಂತೂ ಮಾಡಲ್ಲ. ಮಾಡಿದ್ರೆ ನಮ್ಮಮ್ಮ ನಾಣೆ ಸೀರಿಯಸ್ ಆಗಿ ಮಾಡ್ತೀನಿ, ಕಾನೂನು ಹಿಡ್ಕೊಂಡೇ ಮಾಡ್ತೀನಿ. ಡೌಟ್ ಇದ್ರೆ ಬೆಂಗಳೂರು ಜೈಲ್ ಅಥಾರಿಟೀಸ್ಗೆ ಕೇಳು. ಒಳಗಡೆ ಕೂತ್ಕೊಂಡು DGP ರಾಮಚಂದ್ರನ್ಗೆ, CBIಗೆ ಅಲ್ಲಿಗೆ ಹೆಂಗ್ ಗೂಟ ಇಕ್ಕಿದೀನಿ ಅಂತ, ನಿಮ್ಮ IPS ಆಫೀಸರ್ಗೆ ಜೈಲಲ್ಲಿ ಗೂಟ ಇಕ್ಕಿದೀನಿ. I forwarded the correspondences from Bengaluru Central Prison against your IPS officer ರಾಮಚಂದ್ರ ಆಕೆ ಮಗಳು ಏನ್ ಮಾಡ್ತಾ ಇದ್ರು ಅಂತ ಕರೆಸ್ಪಾಂಡೆನ್ಸ್ CBIಗೆ ಇಡಿಗೆ ನಾನ್ ಕುತ್ಕೊಂಡ್ ಬರ್ದಿದ್ದು ಜೈಲಲ್ಲಿ. ಇನ್ನೂ ಡೌಟ್ ಇದ್ರೆ ಆಸ್ಕ್ ಯುವರ್ ಇಂಟೆಲಿಜೆನ್ಸಿ ವಾಟ್ ಐ ವಾಸ್ ಡೂಯಿಂಗ್ ಇನ್ ಪ್ರಿಸನ್ ಅಲ್ಲಿ. ಕೇಂದ್ರ ಸರ್ಕಾರದ ಯಾವ ಇಲಾಖೆಗೆ ಎಷ್ಟೆಷ್ಟು ಸಾವಿರ ಪತ್ರ ಬರ್ದಿದ್ದೀನಿ. 397 ದಿವಸದಲ್ಲಿ ಜೈಲ್ ಅಥಾರಿಟೀಸ್ನ ನಿಮ್ ಇಂಟೆಲಿಜೆನ್ಸ್ ಕೇಳ್ಕೊ. ಇಫ್ ಯು ವಾಂಟೆಡ್ ಟು ಪ್ಲೇ, ವಿ ಆರ್ ರೆಡಿ. ಒಂದಂತೂ ನಿಜ, ತಪ್ಪು ಮಾಡಿದ್ರೆ ನಾವು ಯಾರು ದೊಡ್ಡವರಲ್ಲ. ಬಟ್ ಸುಮ್ನೆ ಧಮಕಿ ಹಾಕಿದ್ರೆ ಯು ವಿಲ್ ಲೂಸ್ ದ ಜಾಬ್ ಆರ್ ಯು ವಿಲ್ ಲೂಸ್ ದಟ್ ಪೋಸ್ಟ್. ಎರಡಂತೂ ಗ್ಯಾರಂಟಿ. ನನಗೆ ಇದನ್ನ ಮಾಡಲೇಬೇಕು ಅಂದ್ರೆ ಮಾಡೇ ಮಾಡ್ತೀನಿ. ಒಂದ್ಸತಿ ಕೈ ತೊಳ್ಕೊಂಡು ಹಿಂದೆ ಬಿಡಲ್ಲ, ಬಿದ್ರೆ ಸುಮ್ನೆ ಇರಲ್ಲ. ವಾಟ್ ಯು ಥಿಂಕ್? 1000 ಜನ ಹೆಣ್ಮಕ್ಳ ಮಾನ ಪ್ರಾಣ ತಮಾಷೆ ಅನ್ಕೊಂಡಿದ್ಯಾ SP? ವಾಟ್ ಯು ಥಿಂಕ್? 1000 ಜನ ಹೆಣ್ಮಕ್ಳ ಹೆಣ ಬಿದ್ದಿದೆ. ಯಾರ್ದು? ಕರ್ತವ್ಯ ಲೋಪ. ಬ್ಲಡಿ ಆ ಧರ್ಮಸ್ಥಳದ ಪೊಲೀಸರು ಕೆಲಸ ಮಾಡಿದ್ರೆ ಈ ಹೆಣ್ಮಕ್ಳ ಹೆಣ ಬೀಳ್ತಾ ಇರ್ಲಿಲ್ಲ. ತಪ್ಪು ಡಿಪಾರ್ಟ್ಮೆಂಟ್, ನಮ್ದಲ್ಲ. ತಪ್ಪು ನಿಮ್ ಡಿಪಾರ್ಟ್ಮೆಂಟ್. 25 ವರ್ಷದಲ್ಲಿ ಯಾವನ್ ಸಬ್ ಇನ್ಸ್ಪೆಕ್ಟರ್ ಬಂದಿದ್ದ ಅವನ್ನೆಲ್ಲ ನೆಟ್ಟಿಗೆ ಕೆಲಸ ಮಾಡಿದ್ರೆ ಈ ಹೆಣ್ಮಕ್ಳು ಹೆಣ ಬೀಳ್ತಿರ್ಲಿಲ್ಲ. ಎಂಜಿದ್ದು ಹೆಣ್ಮಕ್ಳನ್ನ ಹೆಣ ಬೀಳ್ಸೋದ್ರಲ್ಲಿ ಆ ಕೊಲೆ ಪಾತಕರ ಎಷ್ಟು ಪಾರ್ಟ್ ಇದೆಯೋ ಅಷ್ಟೇ ಭಾಗ ನಿಮ್ಮ ಬೆಳ್ತಂಗಡಿ ಮತ್ತೆ ಧರ್ಮಸ್ಥಳ ಪೊಲೀಸರ ಪಾತ್ರ ಇದೆ. ಅಂಡ್ ಅಪರಾಧಿಗಳ ಲೆಕ್ಕಾಚಾರ ಆಗ್ಬೇಕು ಅಂದ್ರೆ ನಿಮ್ಮ ಪೊಲೀಸರು, ಧರ್ಮಸ್ಥಳದ ಪೊಲೀಸು, ಬೆಳ್ತಂಗಡಿ ಪೊಲೀಸರು ಇಬ್ರು ಅಪರಾಧಿಗಳೇ. ಅದನ್ನ ಯಾರು ಹೇಳ್ಬೇಕಾಗಿಲ್ಲ. ಅವರು ನೆಟ್ಟಿಗೆ ಕೆಲಸ ಮಾಡಿದ್ರೆ ಈ ಹೆಣ ಬೀಳ್ತಾ ಇರ್ಲಿಲ್ಲ. ಅವರು ಲಂಚಕ್ಕೋಸ್ಕರ ಹೆಣಗಳನ್ನ ಮುಚ್ಚಾಕಿದ್ದಾರೆ, ಕೊಲೆಗಳನ್ನ ಮುಚ್ಚಾಕಿದ್ದಾರೆ. 25 ವರ್ಷದಲ್ಲಿ ರೇಪ್ಗಳನ್ನ ಮುಚ್ಚಾಕಿದ್ದಾರೆ. 25 ವರ್ಷದಲ್ಲಿ ಕೆಲಸ ಮಾಡಿದಂತ ಎಲ್ಲಾ ಇನ್ಸ್ಪೆಕ್ಟರ್, ಎಲ್ಲಾ ಪೊಲೀಸರನ್ನು ವಾರೆಂಟ್ ಕೊಟ್ಟು ಅರೆಸ್ಟ್ ಮಾಡಬೇಕು. ಅದಕ್ಕೋಸ್ಕರ SIT ಕಳ್ತಾರೆ ನಾವು. ವಿ ಡೋಂಟ್ ವಾಂಟ್ ಧರ್ಮಸ್ಥಳ ಪೊಲೀಸ್
or this SP to get this case investigated? What do you think? ಏನ್ CM SIT ಮಾಡಲ್ಲ ಅಂತಂದ್ರೆ ನಾವೇನ್ ಭಯ ಬೀಳ್ತೀರಾ? ವಿ ಡೋಂಟ್ ಕೇರ್. ಸುಪ್ರೀಂ ಕೋರ್ಟ್ ಅಲ್ಲಿ ಪೆಟಿಷನ್ ಹಾಕ್ತೀವಿ. ವಿ ವಿಲ್ ಎಂಟೈರ್ ಇನ್ವೆಸ್ಟಿಗೇಷನ್ ನ ಕರ್ನಾಟಕದಿಂದ ಹೊರಗಡೆ ಶಿಫ್ಟ್ ಮಾಡಿಸ್ತೀವಿ. ವಿ ವಿಲ್ ಗೆಟ್ ಆಂಧ್ರ ಗವರ್ಮೆಂಟ್ ಗೆ ಇನ್ವೆಸ್ಟಿಗೇಷನ್ ಮಾಡಿಸ್ತೀವಿ. ವಿ ವಿಲ್ ಟೆಲ್ ಆಂಧ್ರ ಗವರ್ಮೆಂಟ್ ಆರ್ ಕೇರಳ ಗವರ್ಮೆಂಟ್ ಟು ಕೇರಳ ಪೊಲೀಸ್ ಟು ಇನ್ವೆಸ್ಟ್ ದಿಸ್ ಕೇಸ್. ನಿನ್ ಕೈಯಿಂದ ಕಿತ್ತು ಬಿಸಾಕಿಸ್ತೀವಿ. ಆ ದಿನ ದೂರ ಇಲ್ಲ. ನಿನ್ನ ಕೈಯಿಂದ ಫೈಲ್ ಹೋಗುತ್ತೆ. ನಿನ್ನ ಮೇಲೆ ನಮಗೆ ನಂಬಿಕೆ ಇಲ್ಲ. ಸುತ್ತರಾಮ ಆ ಧರ್ಮಸ್ಥಳ ಪೊಲೀಸ್ ಅವರಷ್ಟು ಭ್ರಷ್ಟ ಪೊಲೀಸ್ ಯಾರೂ ಇಲ್ಲ. 25 ವರ್ಷದಲ್ಲಿ ಕರೆಕ್ಟ್ ಕೆಲಸ ಮಾಡಿದ್ರೆ ಧರ್ಮಸ್ಥಳ ಪೊಲೀಸು ಬೆಳ್ತಂಗಡಿ ಪೊಲೀಸು ಈ ಹೆಣ್ಮಕ್ಳು ಹೆಣ ಯಾಕೆ ಬೀಳ್ತಾ ಇತ್ತು? ಈಗ ಹೆಣ ಬಿದ್ದಿದೆ ಅಂತಂದ್ರೆ ಕೊಲೆ ಮಾಡ್ದೋನು, ಅತ್ಯಾಚಾರ ಮಾಡ್ದೋನು, ಮುಚ್ಚಾಕ್ದೋನು ಎಷ್ಟು ಅಪರಾಧ ಮಾಡಿದರೋ ನಿಮ್ಮ ಧರ್ಮಸ್ಥಳ ಪೊಲೀಸು ಮತ್ತೆ ಬೆಳ್ತಂಗಡಿ ಪೊಲೀಸ್ ಅದಕ್ಕೆ ಮುಂಚೆ ಅವರು ಕೂಡ ಅಷ್ಟೇ ಅಪರಾಧಿಗಳು. ಅವ್ರಿಗೆಲ್ಲ ಗೊತ್ತಿತ್ತು. ಆದರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರು, ಲಂಚಕ್ಕೆ ಆಸೆ ಬಿದ್ದು. ಸೊ ನಾವ್ SIT ಮಾಡಿದ್ರೆ ದೇರ್ ವಿಲ್ ಬಿ ಎ ಕಂಪ್ಲೇಂಟ್. 25 ವರ್ಷದಿಂದ ಅಲ್ಲಿ ಕೆಲಸ ಮಾಡಿದಂತ ಎಲ್ಲಾ ಪೊಲೀಸರನ್ನು ಎತ್ತಾಕ್ಸ್ಕೊಂಬತ್ತೀವಿ. ನೀನೇನ್ ಅನ್ಕೊಂಡಿದ್ಯಾ? ನಿಮ್ ಪೊಲೀಸರು ಸಾಚ ಅನ್ಕೊಂಡಿದ್ಯಾ? ಈ ಮರ್ಡರ್ಗಳಿಗೆ ನಿಮ್ಮ ಪೊಲೀಸರು ಪಾರ್ಟಿ ಆಗ್ತಾರೆ. ದೇ ವಿಲ್ ಬಿ ಎ ಪಾರ್ಟ್ ಆಫ್ ಕ್ರಿಮಿನಲ್ ಕ್ರಿಮಿನಲ್ ಕಾನ್ಸ್ಪಿರಸಿಯ ಒಂದು ಅಂಗ ಆಗ್ತಾರೆ ಅವರು. ಒಮಿಷನ್, ಕಮಿಷನ್ ಚಾರ್ಜಸ್ ಬೀಳುತ್ತೆ ಅವ್ರ ಮೇಲೆ. ಆರೋಪಿಗಳ ಜೊತೆ ಸೇರ್ಕೊಂಡು ಕೇಸನ್ನ ಮುಚ್ಚಾಕಿರೋ, ಡೆಸ್ಟ್ರಾಯಿಂಗ್ ದ ಎವಿಡೆನ್ಸ್, ಹೆಲ್ಪಿಂಗ್ ದ ಅಕ್ಯೂಸ್ಡ್ ಟು ಡೆಸ್ಟ್ರಾಯ್ ದ ಎವಿಡೆನ್ಸ್. ಈ ಕೇಸು ನಿಮ್ ಪೊಲೀಸವ್ರ ಮೇಲೆ 25 ವರ್ಷದಲ್ಲಿ ಅಲ್ಲಿ ಕೆಲಸ ಮಾಡಿದಂತ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಎಲ್ಲರ ಮೇಲೆ ಬೀಳುತ್ತೆ. ಅವ್ರಿಗೆ ಹೇಳು, ಓಡೋ ಕೇಳು. ಕಾನೂನು ಎಲ್ಲರಿಗೂ ಗೊತ್ತಿದೆ. SP ತಪ್ಪು ನಿಮ್ ಡಿಪಾರ್ಟ್ಮೆಂಟ್ ಮೇಲೆ ಮಾಡ್ಕೊಂಡು ಅವ್ರ ನೆಟ್ಟಿ ಕೆಲಸ ಮಾಡಿದ್ರೆ, ಲಂಚ ಇಸ್ಕೊಂಡಿಲ್ಲ ಅಂದ್ರೆ ಆರೋಪಿಗಳ ಹತ್ರ ಇಷ್ಟು ಹಣ ಬೀಳ್ತಾ ಇತ್ತಾ? ದೇ ಕುಡ್ ಹ್ಯಾವ್ ಪ್ರಿವೆಂಟೆಡ್ 1000 ಪೀಪಲ್ಸ್ ಲೈಫ್. ಆ ಹೆಣ್ಣು ಮಕ್ಕಳ ಪ್ರಾಣವನ್ನು ರಕ್ಷಿಸಬಹುದಾಗಿತ್ತು ಪೊಲೀಸರು. ಎಲ್ಲಿ ಕೆಲಸ ಮಾಡಿದ್ರು? ಮಾಡದಿರೋದಕ್ಕೆ ಹಣ ಬಿದ್ದಿರೋದು. ಈಗ ಅಲ್ಲ, ನಿಮ್ಮಿಂದನೇ ಹಣ ಬಿದ್ದಿದೆ ನಿಮ್ ಪೊಲೀಸ್ ಇಲಾಖೆಯಿಂದ. ಈಗ ನೀವೇ ಇನ್ವೆಸ್ಟಿಗೇಷನ್ ಅಂತೆ. ಯಾವ ಮುಖ ಇಟ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತೀರಾ? You don't even deserve. There is a Supreme Court judgment. A wrongdoer cannot be a judge or a investigator. ಅಲ್ರಿ, ಪೊಲೀಸ್ ಅವರೇ ತಪ್ಪು ಮಾಡಿರ್ಬೇಕಾದ್ರೆ ನೀವೇ ಹೆಂಗ್ರಿ ಇನ್ವೆಸ್ಟಿಗೇಷನ್ ಮಾಡ್ತೀರಾ? ದ ಕೇಸ್ ಇಟ್ ಸೆಲ್ಫ್ ಇಸ್ ಅಲ್ಟ್ರಾ ವೈರಸ್. ನಿಮಗೆ ಇನ್ವೆಸ್ಟಿಗೇಷನ್ ಮಾಡೋ ಯೋಗ್ಯತೆನೇ ಇಲ್ಲ ಕಾನೂನು ರೀತಿನಲ್ಲಿ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ. ರಾಂಗ್ ಡೂಯರ್ಸ್ ಕೆನಾಟ್ ಬಿ ಎ ಇನ್ವೆಸ್ಟಿಗೇಟರ್ ಅಂತ, ರಾಂಗ್ ಡೂಯರ್ ಕೆನಾಟ್ ಬಿ ಎ ಜಡ್ಜ್ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ. ಅಂದ್ರೆ ನಿಮ್ಮ ಪೊಲೀಸರೇ ಈ ಹೆಣಗಳನ್ನ ಮುಚ್ಚಕ್ಕೆ, ಈ ರೇಪ್ಗಳನ್ನ ಮುಚ್ಚಕ್ಕೆ ಹೆಲ್ಪ್ ಮಾಡಿದ್ದಾರೆ. ಬೆಳ್ತಂಗಡಿ ಪೊಲೀಸು, ಧರ್ಮಸ್ಥಳ ಪೊಲೀಸು. ನೀವೆಂಗ್ ಇನ್ವೆಸ್ಟಿಗೇಷನ್ ಮಾಡ್ತೀರಾ? ನಿಮ್ಗೆ ಎಲ್ಲಿದೆ ಪವರ್ ಇನ್ವೆಸ್ಟಿಗೇಷನ್ ಮಾಡಕ್ಕೆ? ದಿಸ್ ಕೇಸ್ ಹ್ಯಾಸ್ ಟು ಬಿ ಇದರ್ ಇನ್ವೆಸ್ಟಿಗೇಟೆಡ್ ಬೈ an SIT which should be constituted by the state government or by the CBI ಅಥವಾ SIT. ಬಿಟ್ರೆ ಬೆಳ್ತಂಗಡಿ ಪೊಲೀಸು ಅಥವಾ ಧರ್ಮಸ್ಥಳ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಕ್ ಪವರ್ ಇಲ್ಲ ಆಸ್ ಪರ್ ದ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್. ನೀವೇಂಗ್ ಮಾಡ್ತೀರಾ? ಐ ಫೈಲ್ ಎ ಕಂಪ್ಲೇಂಟ್. ನಾನೇ ಕಳೆದ 25 ವರ್ಷದಲ್ಲಿ ಕೆಲಸ ಮಾಡಿದಂತ ಎಲ್ಲಾ ಪೊಲೀಸರ ಮೇಲೆ ಟುಡೇ ಐ ವಿಲ್ ರೈಟ್ ಟು ಸ್ಟೇಟ್ ಗವರ್ಮೆಂಟ್, ಚೀಫ್ ಸೆಕ್ರೆಟರಿ, CM ಜೊತೆನಲ್ಲಿ CBI ಬರ್ತೀನಿ. ಸೊ ಲೆಟ್ ದ ಟ್ರೂತ್ ಕಮ್ ಔಟ್. ಯಾವ್ಯಾವ ಪೊಲೀಸರು ಯಾವ್ಯಾವ ಕೊಲೆನ ಮುಚ್ಚಕ್ಕೆ ಎಷ್ಟೆಷ್ಟು ಲಂಚ ಇಸ್ಕೊಂಡ್ರು, ಯಾವ್ಯಾವ ಲಂಚ ಇಸ್ಕೊಂಡ್ರು, ಯಾವ್ಯಾವ ಹೆಣನ ಮುಚ್ಚಿಸಿದ್ರು, ಅದೆಲ್ಲ ತನಿಖೆ ಮಾಡಿ ಅಂತ ನಾನೇ ಕಂಪ್ಲೇಂಟ್ ಕೊಡ್ತೀನಿ ಇವತ್ತು. ಓಕೆನಾ? ಸೊ ನಿಮ್ಗೆ ಪವರ್ಸೇ ಇಲ್ಲ, ಇನ್ವೆಸ್ಟಿಗೇಷನ್ ಮಾಡಕ್ಕೆ ಪವರೇ ಇಲ್ಲ. ಯಾಕೆ ಅಂತಂದ್ರೆ ಈ ಅತ್ಯಾಚಾರ ಮರ್ಡರ್ ಕೇಸಲ್ಲಿ ನಿಮ್ಮ ಪೊಲೀಸರು ಕೂಡ ದೇ ಆರ್ ಎ ಪಾರ್ಟ್ ಆಫ್ ಕ್ರಿಮಿನಲ್ ಕಾನ್ಸ್ಪಿರಸಿ. ಸೊ ಹಂಗಾಗಿ ನೀವು ಇದನ್ನ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಬರಕ್ಕಿಲ್ಲ. ಇಷ್ಟು ನಾಲೆಜ್ ಇದ್ದಿದ್ರೆ ನೀನ್ ಇನ್ವೆಸ್ಟಿಗೇಷನ್ ಮಾಡಲ್ಲ ಅಂತ ಸರ್ಕಾರಕ್ಕೆ ಲೆಟರ್ ಬರೀಬೇಕಾಗಿತ್ತು. ಈಗ ನೀನ್ ಮಾಡ್ತೀಯ ಅಂತ ಬಂದಿದ್ರೆ ಯು ಡೋಂಟ್ ಇವನ್ ಹ್ಯಾವ್ ದ ನಾಲೆಜ್ ಆಫ್ ಲಾ. ಬೇರೆ ಅವರು ಲೈವ್ ಮಾಡಿದ್ರೆ ಇನ್ವೆಸ್ಟಿಗೇಷನ್ ಅಡ್ಡ ಬಂದ್ರೆ FIR ಅಂತ ಹೇಳುವಂತ SP ಗೆ ಇದ್ಯಾಕೆ ಗೊತ್ತಿಲ್ಲ? ವೈ ಡೋಂಟ್ ಯು ನೋ ದಿಸ್? ಯುವರ್ ಓನ್ ಪೊಲೀಸ್, ಲೋಕಲ್ ಪೊಲೀಸ್ ಆರ್ ಇನ್ವಾಲ್ವ್ ಇನ್ ದಿಸ್ ಕಾನ್ಸ್ಪಿರಸಿ. ನೀವು ತನಿಖೆ ಮಾಡಕ್ಕೆ ಬರಲ್ಲ. ಯು ಡೋಂಟ್ ಇವನ್ ಹ್ಯಾವ್ ದ ರೈಟ್ಸ್ ಟು. ವಿ ವಿಲ್ ಕ್ವಶನ್ ದಿಸ್ ಬಿಫೋರ್ ದ ಸುಪ್ರೀಂ ಕೋರ್ಟ್. ನಮಸ್ಕಾರ. ಥ್ಯಾಂಕ್ ಯು.